Nathan. So welcome to the physics class. So today I'm going to discuss about Ohm's law in current electricity. So last class we already discussed about drift velocity, relaxation time, expression for drift velocity, yes, but the relations ಬಗ್ಗೆ ತಿಳ್ಕೊಂಡಿದ್ದೀವಿ, current density ಬಗ್ಗೆ, mobility of electrons ಬಗ್ಗೆ ಎಲ್ಲ ತಿಳ್ಕೊಂಡಿದ್ದೀವಿ. So now I need to discuss about the very important and very special topic in current electricity, that is Ohm's law. Yes. Electrostatics ನಲ್ಲಿ ಕೂಲಮ್ಸ್ ಲಾ ಬಗ್ಗೆ ಹೆಂಗೆ ತಿಳ್ಕೊಂಡಿದ್ದೀವಿ, ಕೂಲಮ್ಸ್ ಲಾ ಎಷ್ಟು ಇಂಪಾರ್ಟೆಂಟ್ ಇದೆಯೋ, ಸೊ ಕರೆಂಟ್ ಎಲೆಕ್ಟ್ರಿಸಿಟಿನಲ್ಲಿ ಓಮ್ಸ್ ಲಾ ಈಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್. ಸೊ ನಾವು ಓಮ್ಸ್ ಲಾ ಇಲ್ಲ ಅಂದರೆ ಕರೆಂಟ್ ಆಗಲಿ, ವೋಲ್ಟೇಜ್ ಆಗಲಿ, ಅಥವಾ ಎಲೆಕ್ಟ್ರಿಕಲ್ ಸರ್ಕ್ಯೂಟ್ಸ್ ಆಗಲಿ ಅದನ್ನು ಮಾಡಲಿಕ್ಕಾಗಲ್ಲ, ಡಿಸ್ಕಸ್ ಮಾಡಲಿಕ್ಕಾಗಲ್ಲ. ಸೊ ವಿತೌಟ್ ಓಮ್ಸ್ ಲಾ ಕರೆಂಟ್ ಎಲೆಕ್ಟ್ರಿಸಿಟಿ ಇಲ್ಲ ಅಂತಲೇ ಹೇಳ್ಬೋದು ಆ್ಯಕ್ಚುಲಿ. ಸೊ ಓಮ್ಸ್ ಲಾ ಬಗ್ಗೆ ಡಿಸ್ಕಸ್ ಮಾಡೋಣ. ತುಂಬ ಇಂಪಾರ್ಟೆಂಟ್ ಟಾಪಿಕ್, ಅಗೈನ್ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಮತ್ತು ನೀಟ್ ಮತ್ತು JEE ಸಿಲೆಬಸ್ಗೆ. ಸೊ ಓಮ್ಸ್ ಲಾ ಏನು ಹೇಳುತ್ತೆ, ಏನು ಡಿಸ್ಕಸ್ ಮಾಡೋಣ ಓಮ್ಸ್ ಲಾದಲ್ಲಿ? ಅದನ್ನು ಹೇಳಲಿಕ್ಕಿಂತ ಮುಂಚೆ ನಾನು ಒಂದು ಎಕ್ಸಾಂಪಲ್ ಕೊಡಲಿಕ್ಕೆ ಇಷ್ಟಪಡ್ತೀನಿ. ಕನ್ಸಿಡರ್ ಎ ವಯರ್. ಒಂದು ವಯರ್ ತಗೋತಾ ಇದ್ದೀನಿ. ಈ ವಯರ್ಗೆ 2 ends ಇದೆ, ದಟ್ ಈಸ್ A ಆ್ಯಂಡ್ B. ನಾನು ನಿಮಗೆ ಮೊದಲೇ ಹೇಳಿದ ಹಾಗೆ ಒಂದು ವಯರ್ ಅಂದ ತಕ್ಷಣ ಇಟ್ಸ್ ಎ ಕೈಂಡ್ ಆಫ್ ಅ ಕಂಡಕ್ಟರ್, ಆ್ಯಂಡ್ ಎವ್ರಿ ಕಂಡಕ್ಟರ್ ಹ್ಯಾಸ್ ಫ್ರೀ ಎಲೆಕ್ಟ್ರಾನ್ಸ್. ಎಲ್ಲ ಫ್ರೀ ಎಲೆಕ್ಟ್ರಾನ್ಸ್ ಕೂಡ ರ್ಯಾಂಡಮ್ ಆಗಿ ಮೂವ್ ಆಗ್ತಿರುತ್ತೆ ಬೈ ಯೂಸಿಂಗ್ ಥರ್ಮಲ್ ಎನರ್ಜಿ. ಬಟ್ ಆ ರ್ಯಾಂಡಮ್ ಆಗಿ ಮೂವ್ ಆಗ್ತಿರ್ತಕ್ಕಂಥ ಎಲೆಕ್ಟ್ರಾನ್ಸ್ನಲ್ಲಿ ಟೋಟಲ್ ಡಿಸ್ಪ್ಲೇಸ್ಮೆಂಟ್ ಈಸ್ 0 ಆಗಿರೋದ್ರಿಂದ ನಮಗೆ ಎಲೆಕ್ಟ್ರಿಕ್ ಕರೆಂಟ್ ಸಿಗಲ್ಲ. ಸೊ ವಿ ನೀಡ್ ಟು move all the free electrons in a particular directions. Hence we need to give extra or external potential difference. ಸೊ ನಾನು ಈ ಒಂದು ವಯರ್ಗೆ ಒಂದು ಪೊಟೆನ್ಷಿಯಲ್ ಡಿಫರೆನ್ಸ್ನ ಅಪ್ಲೈ ಮಾಡ್ಕೊತಾ ಇದ್ದೀನಿ ಬೈ ಕನೆಕ್ಟಿಂಗ್ ಎ ಬ್ಯಾಟ್ರಿ. ಸೊ ದಿಸ್ ಇಸ್ ಅ ನೆಗೆಟಿವ್ ಪೊಟೆನ್ಷಿಯಲ್ ಆ್ಯಂಡ್ ದಿಸ್ ಇಸ್ ಅ ಪಾಸಿಟಿವ್ ಪೊಟೆನ್ಷಿಯಲ್. ಇವೆಲ್ಲರ ಮಧ್ಯೆ ಇರ್ತಕ್ಕಂಥ ಪೊಟೆನ್ಷಿಯಲ್ ಡಿಫರೆನ್ಸ್ ಇದೆಯಲ್ಲ, ದಟ್ ಈಸ್ ಅ ವಿ. ಸೊ ಎಲೆಕ್ಟ್ರಾನ್ಸ್ ಸ್ಟಾರ್ಟ್ಸ್ ಫ್ರಮ್ ನೆಗೆಟಿವ್ ಸೈಡ್ and ends with positive. So electrons ಹೀಗೆ ಬರ್ತಾ ಇದೆ, which means the current is in the direction. ಹೀಗೆ ಹೋಗ್ತಾ ಇದೆ ಕರೆಂಟ್, ಕರೆಕ್ಟಾ? This is what the direction of current, and this is what the direction of electric field, but this is a way, this is a direction of electrons ಇಲ್ಲಿಂದ from B to A. Current and electric field is towards B from A. this ನಮ್ಗೆ ಗೊತ್ತಿದೆ. ನಾನು ಎಷ್ಟು ಪೊಟೆನ್ಷಿಯಲ್ ಡಿಫರೆನ್ಸ್ನ ಕೊಡ್ತೀನೋ ಅಷ್ಟು ಕರೆಂಟ್ ಸಿಗುತ್ತೆ, ಅಥವಾ ಎಷ್ಟು ಕರೆಂಟ್ ಹೋಗ್ತಾ ಇದೆ ಅಂದರೆ ನಾನು ಎಷ್ಟು ಪೊಟೆನ್ಷಿಯಲ್ನ ಕೊಟ್ಟಿದ್ದೀನೋ ಅಷ್ಟು ಕರೆಂಟ್ ಹೋಗುತ್ತೆ. ಯಾವುದಾದ್ರು ಒಂದು ಕಂಡಕ್ಟರ್ನಲ್ಲಿ ಚಾರ್ಜ್ ಕ್ಯಾರಿಯರ್ಸ್, ನಾನು ಹೇಳಿದಾಗೆ ಇನ್ ಕಂಡಕ್ಟರ್ಸ್ ಎಲೆಕ್ಟ್ರಾನ್ಸ್ ಆರ್ ದ ಚಾರ್ಜ್ ಕ್ಯಾರಿಯರ್ಸ್. ಗ್ಯಾಸ್ ಸ್ಟೇಟ್ನಲ್ಲಿ ಅಯಾನ್ಸ್ ಆ್ಯಂಡ್ ಎಲೆಕ್ಟ್ರಾನ್ಸ್, ಲಿಕ್ವಿಡ್ನಲ್ಲಿ ಅಯಾನ್ಸ್. ನಿಮ್ಗೆ ಗೊತ್ತೇ ಇದೆ, ಪಾಸಿಟಿವ್ ಅಯಾನ್ಸ್, ನೆಗೆಟಿವ್ ಅಯಾನ್ಸ್, ಕ್ಯಾಟ್ ಅಯಾನ್ಸ್, ಆ್ಯನಾಯನ್ಸ್ ಎಲ್ಲ ಕರಿತೀವಲ್ಲ, ಈ ಥರದ್ದು. ಈ ಒಂದು ಕಂಡಕ್ಟರ್ನಲ್ಲಿ ಎಲೆಕ್ಟ್ರಾನ್ಸ್ ಆರ್ ದ ಚಾರ್ಜ್ ಕ್ಯಾರಿಯರ್ಸ್. ಇಫ್ ದ ಚಾರ್ಜ್ ಕ್ಯಾರಿಯರ್ಸ್, ಇಫ್ ದ ಎಲೆಕ್ಟ್ರಾನ್ಸ್ ಆರ್ ಮೋರ್, ವಿ ಗೆಟ್ ಮೋರ್ ಆ್ಯಂಡ್ ಮೋರ್ ಕರೆಂಟ್. ಹಾಗಾದರೆ ಈ ಒಂದು ಡಯಾಗ್ರಾಮ್ನಲ್ಲಿ ಅಥವಾ ಈ ಒಂದು ಸರ್ಕ್ಯೂಟ್ನೆಲ್ಲ ಡಿಸ್ಕಸ್ ಮಾಡ್ಕೋಬೋದು ಅಥವಾ ಅರ್ಥ ಮಾಡ್ಕೋಬೋದು. ದ ಕರೆಂಟ್ in the wire or a current in the conductor is directly proportional to the potential difference across the ends of a conductor. ಈ ಒಂದು ವಯರ್ನಲ್ಲಿ ಎಷ್ಟು ಕರೆಂಟ್ ಹೋಗ್ತಾ ಇದೆ ಅಂದರೆ ಈ ಒಂದು ವಯರ್ನ ಎಂಡ್ಸ್ನಲ್ಲಿ ನಾನು ಎಷ್ಟು ಪೊಟೆನ್ಷಿಯಲ್ ಡಿಫರೆನ್ಸ್ನ ಅಪ್ಲೈ ಮಾಡಿದ್ದೀನೋ ಅಷ್ಟು ಕರೆಂಟ್ ಹೋಗ್ತಾ ಇದೆ, ಕರೆಕ್ಟಾ? ಹಾಗಾದರೆ ಓಮ್ಸ್ ಲಾ ಸ್ಟೇಟ್ಸ್ ದಟ್ the current in a conductor is directly proportional to the potential difference across the ends of a conductor by keeping other physical conditions are kept constant. ಯಾವ್ದು ಫಿಸಿಕಲ್ ಕಂಡೀಷನ್ಸ್? ಇದೊಂದು ಏರಿಯಾ ಆಗಿರ್ಬೋದು, ಲೆಂತ್ ಆಗಿರ್ಬೋದು, ಟೆಂಪ್ರೇಚರ್ ಆಗಿರ್ಬೋದು, ರೈಟ್? These are the physical conditions.
ಇನ್ ಕೇಸ್ ಈ ಒಂದು ವೈರ್ನ ಟೆಂಪ್ರೇಚರ್ ಜಾಸ್ತಿ ಆಗಿಬಿಟ್ರೆ ಕರೆಂಟ್ ಆ್ಯಂಡ್ ವೋಲ್ಟೇಜ್ ಇಟ್ ಮೇ ವೇರೀಸ್. ಹಾಗಾಗಿ ಆ ಎಲ್ಲ ಫಿಸಿಕಲ್ ಕಂಡೀಷನ್ಸ್ನ ಕಾನ್ಸ್ಟೆಂಟ್ ಇಟ್ಕೊಂಡಿದ್ದಾಗ ದ ಕರೆಂಟ್ ಇನ್ ದ ಕಂಡಕ್ಟರ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ವೋಲ್ಟೇಜ್ ಇಟ್ ಸೆಲ್ಫ್ ಆರ್ ಎ ಪೊಟೆನ್ಷಿಯಲ್ ಡಿಫರೆನ್ಸ್. ನಾನು ಹೀಗೂ ಬರ್ಕೋಬೋದು, ಪ್ರಪೋರ್ಷನಲ್ ಟು ಐ. ನನಗೊಂದು ಈಕ್ವೇಷನ್ ಬೇಕಾಗಿದೆ. ವಿ ಪ್ರಪೋರ್ಷನಾಲಿಟಿ ಬರ್ಕೋಬೇಕು ಅಂದರೆ ಈಕ್ವಲ್ಸ್ ಹಾಕೋತಾ ಇದ್ದೀನಿ, ಅದಕ್ಕೊಂದು ಕಾನ್ಸ್ಟೆಂಟ್ ಆ್ಯಡ್ ಮಾಡ್ಕೋತಾ ಇದ್ದೀನಿ, ಆ್ಯಂಡ್ ದಟ್ ಕಾನ್ಸ್ಟೆಂಟ್ ವಿ ಆರ್ ಕಾಲ್ಡ್ ಆಸ್ ಆರ್. ಸೊ ಹಿಯರ್ R is a proportionality constant or simply called as resistance. What do you call? Resistance. ಏನು ರೆಸಿಸ್ಟೆನ್ಸ್ ಅಂದರೆ ಡಿಸ್ಕಸ್ ಮಾಡೋಣ. ಸಿಂಪಲ್ ಆಗಿ ಹೇಳ್ಬಿಡ್ತೀನಿ. ರೆಸಿಸ್ಟೆನ್ಸ್ ಈಸ್ ಅ ಪ್ರಾಪರ್ಟಿ ವಿಚ್ ಆಫರ್ಸ್ ದ ರೆಸ್ಟ್ರಿಕ್ಷನ್ಸ್. ಅದೇನು ಮಾಡ್ತಾ ಇದೆ? ರೆಸ್ಟ್ರಿಕ್ಷನ್ ಮಾಡ್ತಾ ಇದೆ. ಯಾವುದಕ್ಕೆ? ಟು ದ ಫ್ಲೋ ಆಫ್ ಎಲೆಕ್ಟ್ರಿಕ್ ಕರೆಂಟ್. ಯಾವುದಾದ್ರು ಒಂದು ಕಂಡಕ್ಟರ್ನಲ್ಲಿ ಒಂದು ರೆಸ್ಟ್ರಿಕ್ಷನ್ಸ್ನ ಆಫರ್ ಮಾಡ್ತಾ ಇದೆ ಅಂದರೆ ಆ ರೆಸ್ಟ್ರಿಕ್ಷನ್ಸ್ನ ಆಫರ್ ಮಾಡ್ತಿರೋ ಪ್ರಾಪರ್ಟಿ ಇದೆಯಲ್ಲ, ದಟ್ ಪ್ರಾಪರ್ಟಿ ವಿ ಹ್ಯಾವ್ ಕಾಲ್ಡ್ ಆಸ್ ದ ರೆಸಿಸ್ಟೆನ್ಸ್. ಸೊ ರೆಸಿಸ್ಟೆನ್ಸ್ ಇಸ್ ಅ ಪ್ರಾಪರ್ಟಿ ಆಫ್, ಅಥವಾ ಇಟ್ ಆಫರ್ಸ್ ದ ರೆಸ್ಟ್ರಿಕ್ಷನ್ಸ್ ಟು ದ ರೇಟ್ ಆಫ್ ಫ್ಲೋ ಆಫ್ ಎಲೆಕ್ಟ್ರಿಕ್ ಚಾರ್ಜಸ್ ಅಥವಾ ಫ್ಲೋ ಆಫ್ ಎಲೆಕ್ಟ್ರಿಕ್ ಕರೆಂಟ್, ಹೇಗೆ ಬೇಕಾದ್ರೆ ಕರಿಬೋದು. ಸೊ ವಿ ಈಕ್ವಲ್ಸ್ ಐ ಇಂಟು ಆರ್. ದಿಸ್ ಈಸ್ ಅ ಎಕ್ಸ್ಪ್ರೆಷನ್ ಫಾರ್ ವೋಲ್ಟೇಜ್. ಇದನ್ನ ಬರ್ಕೊಳ್ಳೋದಾದ್ರೆ ಐ ಈಸ್ ಈಕ್ವಲ್ ಟು ವಿ ಬೈ ಆರ್. This is the expression for current. ಅಥವಾ R ಬರ್ಕೊಳ್ಳೋದಾದ್ರೆ that is V by I. This is the expression for resistance. And this is about Ohm's law. Ohm's law states that the current in a conductor, is directly proportional to the potential difference across the ends of a conductor by keeping the other physical conditions are kept constant, like temperature, right? And this is about the equation for potential difference, current and resistance. Yes. Ohm's law ಬಗ್ಗೆ ಗೊತ್ತಾಗಿದೆ, ಈಕ್ವೇಷನ್ಸ್ಗಳು ಗೊತ್ತಾಗಿದೆ. ಒಂದು ಕಡೆ ಬರ್ಕೊಂಡ್ಬಿಡೋಣ ಈಕ್ವೇಷನ್ಸ್. ಯಾವ್ದು ಈಕ್ವೇಷನ್ಸ್? V is equal to I into R. ನನಗೆ ಬೇಕಾಗತ್ತೆ. ಸೊ ಈ ಓಮ್ಸ್ ಲಾ ಆದಮೇಲೆ ಈ ಓಮ್ಸ್ ಲಾನಲ್ಲಿ ನಮಗೆ ಸಿಗ್ತಾ ಇರೋದು 3 ಕ್ವಾಂಟಿಟೀಸ್. ಒಂದು ಕರೆಂಟ್, ಇನ್ನೊಂದು ವೋಲ್ಟೇಜ್ ಆರ್ ಪೊಟೆನ್ಷಿಯಲ್ ಡಿಫರೆನ್ಸ್, ಮತ್ತೊಂದು ರೆಸಿಸ್ಟೆನ್ಸ್. ಹಾಗಾದರೆ ಈ ವೋಲ್ಟೇಜ್ ಕರೆಂಟ್ ಹೇಗೆ ವೇರಿ ಆಗುತ್ತೆ? ನಾವು ಇದನ್ನು ಅರ್ಥ ಮಾಡ್ಕೋಬೇಕು ಬೈ ಯೂಸಿಂಗ್ ಎ ಗ್ರಾಫಿಕಲ್ ಮೆಥಡ್. ಹಾಗಾಗಿ ನಾನು ಬರ್ಕೋತಾ ಇದ್ದೀನಿ ವಿ ಐ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಓಮ್ಸ್ ಲಾ. ವಿ ಐ ಕ್ಯಾರೆಕ್ಟರಿಸ್ಟಿಕ್ಸ್ ಹೆಂಗೆ ಬರ್ಕೊಳ್ಳೋದು? ನಮಗೆಲ್ಲ ಗೊತ್ತಾಯಿದೆ ಗ್ರಾಫಿಕಲ್ ರೆಪ್ರೆಸೆಂಟೇಷನ್. ನಾವು ಅದನ್ನು ಒಂದು ಕಡೆ ಫ್ರೇಮ್ ಆಫ್ ರೆಫರೆನ್ಸ್ ಅಂತ ಕೂಡ ಕರಿತೀವಿ, ರೈಟ್? ನಾವು ಗ್ರಾಫ್ ಬರ್ಕೋತಾ ಇದ್ದೀನಿ. ಸೊ ದಿಸ್ ಇಸ್ ವಾಟ್ ವೈ ಆಕ್ಸಿಸ್, ಅಂಡ್ ದಿಸ್ ಇಸ್ ಎಕ್ಸ್ ಆಕ್ಸಿಸ್, ಅಂಡ್ ದಿಸ್ ಇಸ್ ಆರಿಜಿನ್. ನಾನು ಇಲ್ಲಿ ಎಕ್ಸ್ ಆಕ್ಸಿಸ್ನಲ್ಲಿ ಕರೆಂಟ್ ಬರ್ಕೋತಾ ಇದ್ದೀನಿ, ವೈ ಆಕ್ಸಿಸ್ನಲ್ಲಿ ವೋಲ್ಟೇಜ್ ಬರ್ಕೋತಾ ಇದ್ದೀನಿ, ಆ್ಯಂಡ್ ದಿಸ್ ಈಸ್ ವಾಟ್ ಅ ಲೀನಿಯರ್ ಲೈನ್. ಯಾವಾಗ ಹೋಗುತ್ತೆ? ಬಿಕಾಸ್ ಅಕಾರ್ಡಿಂಗ್ ಟು ಓಮ್ಸ್ ಲಾ ನಮಗೆ ಗೊತ್ತೇ ಇದೆ, ದ ಕರೆಂಟ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ವೋಲ್ಟೇಜ್. If voltage increases, current also increases, or current increases, voltage also increases. Hence, it gives a linear line. ನಾನೊಂದು ಲೀನಿಯರ್ ಲೈನ್ ಬರ್ಕೊಂಡಿದ್ದೀನಿ. ನಾನು ಈ ಒಂದು ಗ್ರಾಫ್ಗೆ ಸ್ಲೋಪ್ ಬರ್ಕೋತೀನಿ. ಎಸ್, ದಿಸ್ ಇಸ್ ವಾಟ್ ಅ ಸ್ಲೋಪ್. ನಮ್ಗೆ ಗೊತ್ತಾಯಿದೆ y by x. ಸ್ಲೋಪ್ ಬರ್ಕೋತೀವಲ್ಲ, ಸ್ಲೋಪ್ ಈಕ್ವಲ್ಸ್ y by x. ಇದಕ್ಕೆ ನೇಮಿಂಗ್ ಮಾಡ್ಕೋತಾ ಇದ್ದೀನಿ A, B, C. So here BC divided by AC. ಈ BC ಇದೆಯಲ್ಲ, this represents y axis, especially ಯಾವುದು? ವೋಲ್ಟೇಜ್. ಇಲ್ಲಿಂದ ಇಲ್ಲಿಗೆ there is a change in voltage, that is delta V. ಇದು delta V. ಯಾಕೆ ಇಲ್ಲಿ delta V ಆಯಿತು? ಇನ್ ಕೇಸ್ ನಾನೇನಾದರೂ ಸ್ಲೋಪ್ನ ದೊಡ್ಡದಾಗಿ ತೊಗೊಂಡಿದ್ರೆ, ಬೈ ಚಾನ್ಸ್ ಇಲ್ಲಿಗೆ ತೊಗೊಂಡಿದ್ರೆ, ಈ ಲೆಂತ್ ಏನಾಗ್ತಿತ್ತು? ಜಾಸ್ತಿ ಆಗ್ತಿತ್ತು. ಅಥವಾ ಸ್ವಲ್ಪ ಕಮ್ಮಿ ತಗೊಂಡಿದ್ರೆ ಲೆಂತ್ ಏನಾಗ್ತಿತ್ತು? ಕಮ್ಮಿ ಆಗ್ತಿತ್ತು. ಹಾಗಾಗಿ ಇಟ್ ಮೇ ವೇರೀಸ್, ಇಟ್ ಡಿಪೆಂಡ್ಸ್ ಆನ್ ನನ್ನ ಕನ್ಸಿಡರೇಷನ್ಸ್ ಮೇಲೆ. ಹೆನ್ಸ್ ಡೆಲ್ಟಾ ವಿ ಬರ್ಕೊಂಡೆ. ಸೊ ಹಿಯರ್ ಡೆಲ್ಟಾ ಐ, ದಿಸ್ ಇಸ್ ಡೆಲ್ಟಾ ಐ. ಸ್ಲೋಪ್ ಈಕ್ವಲ್ಸ್ ಡೆಲ್ಟಾ ವಿ ಬೈ ಡೆಲ್ಟಾ ಐ. ಈ ಎಕ್ಸ್ಪ್ರೆಷನ್ಸ್ ಮುಖಾಂತರ ನಮಗೆ ಗೊತ್ತಿದೆ ಆರ್ ಈಕ್ವಲ್ಸ್ ವಿ ಬೈ ಐ. ನೋಡಿ, ವಿ ಬೈ ಐ, voltage by current, that is resistance. ಕರೆಕ್ಟಾ? ಹಾಗಾದ್ರೆ ಏನಾಗುತ್ತೆ?
ನೀವು ಒಂದು ವೈರ್ ಮುಖಾಂತರ ಕರೆಂಟ್ ಪಾಸ್ ಮಾಡ್ತಾ ಇದ್ರಿ ಅಂದರೆ, ಒಂದು ವೈರ್ ಮುಖಾಂತರ ಕರೆಂಟ್ ಪಾಸ್ ಆಗ್ತಾ ಇದೆ ಅಂದರೆ, ಆ ಒಂದು ವೈರ್ನಲ್ಲಿ ಟೆಂಪ್ರೇಚರ್ ಇನ್ಕ್ರೀಸ್ ಆಗುತ್ತೆ. ಟೆಂಪ್ರೇಚರ್ ಇನ್ಕ್ರೀಸ್ ಆಗ್ತಾ ಇದೆ ಅಂದರೆ ರೆಸ್ಟ್ರಿಕ್ಷನ್ಸ್ ಸ್ಟಾರ್ಟ್ ಆಯಿತು, ಅಪೋಸಿಷನ್ ಆಫರ್ ಮಾಡೋದು ಜಾಸ್ತಿ ಆಗ್ತಾ ಇದೆ. ಸೊ ಇಟ್ ಲೀಡ್ಸ್ ರೆಸಿಸ್ಟೆನ್ಸ್. ಸೊ ಇಫ್ ಯು continue the current in the conductor, the temperature increases. If the temperature is increases, the resistance is also increases. Hence, the slope of VI characteristics of Ohm's law explains the resistance. Correct? Body resistance barta ide. So resistance ಈ ಸ್ಲೋಪ್ ವಿ ಐ ಕ್ಯಾರೆಕ್ಟರಿಸ್ಟಿಕ್ ಆಫ್ ಓಮ್ಸ್ ಲಾದಲ್ಲಿ ಸ್ಲೋಪ್ ಏನು ರೆಪ್ರೆಸೆಂಟ್ ಮಾಡುತ್ತೆ ಏನು ಹೇಳ್ತೀರಾ? ರೆಸಿಸ್ಟೆನ್ಸ್ನ ಎಕ್ಸ್ಪ್ರೆಸ್ ಮಾಡುತ್ತೆ. ಅದೇ ಮೀನ್ ವೈಲ್ನಲ್ಲಿ, ಸೊ ಮೀನ್ ಟೈಮ್ this VI characteristics of Ohm's law also explains the conductance. Then what do you mean by conductance? Conductance is the reciprocal of resistance. ಏನಂಗಂದ್ರೆ, if you pass the current in the conductor, the temperature goes on increases. If the temperature increases, the resistance also increases. If the resistance increases, the opposition increases. If the opposition increases, it leads decreasing the current. Correcta? ಒಂದು ವೈರ್ನಲ್ಲಿ ಅಪೋಸಿಷನ್ ಜಾಸ್ತಿ ಆಗ್ತಾ ಇದೆ, ಎಲೆಕ್ಟ್ರಿಕ್ ಚಾರ್ಜ್ ಮೂವ್ ಆಗಲಿಕ್ಕೆ ಅಂದರೆ ಎಲೆಕ್ಟ್ರಿಕ್ ಚಾರ್ಜ್ಗಳ ಮೊಮೆಂಟಮ್ ಏನಾಗುತ್ತೆ? ಕಮ್ಮಿ ಆಗುತ್ತೆ. ಎಲೆಕ್ಟ್ರಿಕ್ ಚಾರ್ಜ್ಗಳ ಮೊಮೆಂಟಮ್ ಕಮ್ಮಿ ಆಗ್ತಾ ಇದೆ ಅಂದರೆ the relaxation time goes on increases. If the relaxation time goes on increases, the current decreases. If the current decreases, the conductance of the conductor goes on decreases. Hence, the resistance increases. If the resistance increases, current decreases, and the current conductivity of that conductor is also decreases. ಹಾಗಾದ್ರೆ ರೆಸಿಸ್ಟೆನ್ಸ್ ಇನ್ಕ್ರೀಸ್ ಆಯ್ತಾ? ಕರೆಂಟ್ ಕಮ್ಮಿ ಆಯಿತು, ಕಂಡಕ್ಟಿವಿಟಿ ಕಮ್ಮಿ ಆಯಿತು. ರೆಸಿಸ್ಟೆನ್ಸ್ ಕಮ್ಮಿ ಆಗ್ತಾ ಇದೆ ಅಂದರೆ ಕರೆಂಟ್ ಜಾಸ್ತಿ ಆಗುತ್ತೆ, ಕಂಡಕ್ಟಿವಿಟಿ ಕೂಡ ಏನಾಗುತ್ತೆ? ಜಾಸ್ತಿ ಆಗುತ್ತೆ. ಹೆನ್ಸ್ ದ ಕಂಡಕ್ಟೆನ್ಸ್ ಆಫ್ ದ ಕಂಡಕ್ಟರ್ ಈಸ್ ರೆಸಿಪ್ರೋಕಲ್ ಟು ದ ರೆಸಿಸ್ಟೆನ್ಸ್. ಹಾಗಾಗಿ ದ ವಿ ಐ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಓಮ್ಸ್ ಲಾ ಎಕ್ಸ್ಪ್ಲೈನ್ಸ್ ಬೋತ್ ರೆಸಿಸ್ಟೆನ್ಸ್ ಆ್ಯಂಡ್ ಕಂಡಕ್ಟೆನ್ಸ್ ಆರ್ ಸಿಂಪ್ಲಿ ಕಂಡಕ್ಟಿವಿಟಿ ಆರ್ ಸಿಂಪ್ಲಿ ಕಂಡಕ್ಟೆನ್ಸ್. ಕಂಡಕ್ಟಿವಿಟಿ ಬಗ್ಗೆ ಆಮೇಲೆ ಡಿಸ್ಕಸ್ ಮಾಡ್ಕೊಳ್ಳೋಣ. So this is about Ohm's law and VI characteristics of Ohm's law. ಗೊತ್ತಾಗಿದೆಲ್ಲ? Next, so we need to derive Ohm's law. ಆಲ್ರೆಡಿ ಗೊತ್ತಿದೆಯಲ್ಲ, V is equal to IR ಅಂತ ಗೊತ್ತಿದೆಯಲ್ಲ. V is equal to IR ಅಂತ ನಾನು ಪಡ್ಕೊಂಡಿದ್ದು by using the statement of Ohm's law. ಬಟ್ ನನಗೆ ಆಲ್ರೆಡಿ ಎಕ್ಸ್ಪ್ರೆಷನ್ಸ್ಗಳು ಗೊತ್ತಿದೆ. ಯಾವ್ಯಾವ ಎಕ್ಸ್ಪ್ರೆಷನ್ಸ್ಗಳು ಗೊತ್ತಿದೆ ಅಂದರೆ ಡ್ರಿಫ್ಟ್ ವೆಲಾಸಿಟಿ ಎಕ್ಸ್ಪ್ರೆಷನ್ ಗೊತ್ತಿದೆ. ದಟ್ ಈಸ್ ಮೈನಸ್ ಇ ಡಿವೈಡ್ ಬೈ ಎಂ ಟೌ. ದಟ್ ಈಸ್ ಎಕ್ಸ್ಪ್ರೆಷನ್ ಫಾರ್ ಡ್ರಿಫ್ಟ್ ವೆಲಾಸಿಟಿ. ಆ್ಯಂಡ್ ವಿ ನೋ ದಟ್ ಐ ಈಸ್ ಈಕ್ವಲ್ ಟು NeAVD. ದಿಸ್ ಈಸ್ ಅ ಎಕ್ಸ್ಪ್ರೆಷನ್ ಫಾರ್ ಆರ್ ರಿಲೇಷನ್ ಬಿಟ್ವೀನ್ ಕರೆಂಟ್ ಆ್ಯಂಡ್ ಡ್ರಿಫ್ಟ್ ವೆಲಾಸಿಟಿ. ಆ್ಯಂಡ್ ವಿ ನೋ ದಟ್ J equals I divided by A. That is a current density, right? ಈ ಎಕ್ಸ್ಪ್ರೆಷನ್ಸ್ಗಳು ಗೊತ್ತಿದೆ. ಈ ಎಕ್ಸ್ಪ್ರೆಷನ್ಸ್ಗಳನ್ನ ಯೂಸ್ ಮಾಡಿಕೊಂಡು ವಿ ನೀಡ್ ಟು ಡಿರೈವ್ ದ ಓಮ್ಸ್ ಲಾ. ಯಾವುದು? I is equal to VR ಡಿರೈವ್ ಮಾಡ್ಕೊಳ್ಳೋಣ. ಸೊ ಅಲ್ಲೂ ಕೂಡ ಸೇಮ್ ಬರ್ತಾ ಇದೆ ಅಂದರೆ ನಮ್ಗೆ ಈಸಿ ಆಗ್ತಾ ಇದೆ. ಸೊ ಓಮ್ಸ್ ಲಾ ಈಕ್ವೇಷನ್ಸ್ ಕರೆಕ್ಟ್ ಆಗಿದೆ ಅಂತ ತಿಳ್ಕೊಳ್ಳಿಕ್ಕೆ. ಸೊ ದಿಸ್ ಇಸ್ ಅ ಡೆರಿವೇಷನ್ ಆಫ್ ಓಮ್ಸ್ ಲಾ ಬೈ ಯೂಸಿಂಗ್ those formulas. Yes? Yeah. We know that the expression for drift velocity equals minus E tau divided by M. Correct? Yes. Electric potential and capacitance ಅನ್ನೋ ಚಾಪ್ಟರ್ ನಲ್ಲಿ ನಮಗೆ ಗೊತ್ತಿದೆ. We know that E is equal to V by D. So here V is equal to V by D ಬದಲು ನಾನು L ಬರ್ಕೋತೀನಿ, ಬಿಕಾಸ್ ಅಲ್ಲಿ ಡಿಸ್ಟೆನ್ಸ್ ಡಿ ತಗೋತಾ ಇದ್ವಿ, ಇಲ್ಲಿ ನಾನು ಲೆಂತ್ ಆಫ್ ಎ ವೈರ್ ಎಲ್ ತಗೋತಾ ಇದ್ದೀನಿ. ಹಾಗಾದ್ರೆ ಐ ಜಸ್ಟ್ ಚೇಂಜ್ ದಿಸ್ ವ್ಯಾಲ್ಯೂ ಆಫ್ ಇ, ಮೈನಸ್ ಇ ಬರ್ಕೊಂಡೆ, ಇ ಬದಲು ವಿ ಬೈ ಎಲ್, ಟೌ ಹಾಗೆ ಇದೆ, ಎಮ್ ಇದೆ, ಬರ್ಕೊಳ್ಳ ಮೈನಸ್ ಇ ವಿ ಟೌ ಡಿವೈಡ್ ಬೈ ಎಮ್ ಎಲ್.
call it as equation number 1. And we also know that the relation between current and drip velocity, that is I is equal to NEAVD. Correct? Yeah. So I is equal to, ಇದನ್ನ equation 2 ಅಂತ ಹಾಕೋಣ. ಈ equation 2ಗೆ equation 1 ಅಪ್ಲೈ ಮಾಡ್ಕೊಳ್ಳೋಣ. ಬಿಕಾಸ್ ಇಲ್ಲಿ VD ಇದೆ, VD ಬರ್ಕೊತಾ ಇದ್ದೀನಿ. ಸೊ ಏನಾಯಿತು, NEA VD ಜಾಗಕ್ಕೆ equation 1 ಬರ್ಕೊತಾ ಇದ್ದೀನಿ, ಮೈನಸ್ EV tau ಡಿವೈಡ್ ಬೈ ML. ಬರಿಬೋದಲ್ವಾ? ಎಸ್. ನಾನು ವಿ ಇದೆಯಲ್ಲ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿಕೊಂಡೆ, I ಡಿವೈಡ್ ಬೈ ವಿ ಈ ಕಡೆ ತಗೊಂಡೆ, ಉಳ್ಕೊಂಡಿದ್ದು ಮೈನಸ್ ಬರ್ಕೊಂಡೆ, N E ಇಂಟು ಇ ಸ್ಕ್ವೇರ್ ಎ ಟೌ ಡಿವೈಡ್ ಬೈ M ಇಂಟು ಎಲ್. I ಇಂಟು ವಿ ಇದೆ, ಆರ್ ವಿ ಬೈ ಐ ಬರ್ಕೋತಾರೆ, ವಿ ಬೈ ಉಲ್ಟಾ ಮಾಡಿಕೊಂಡ್ರೆ ಮೈನಸ್ ML ಡಿವೈಡ್ ಬೈ N E ಸ್ಕ್ವೇರ್ ಎ ಟೌ. ವಿ ಬೈ ಐನ ನಾನು ಏನಂತ ಬರ್ಕೋಬೋದು, ವಿ ಬೈ ಐನ ನಾನು ಆರ್ ಅಂತ ಬರ್ಕೋಬೋದಾ? ಹೆನ್ಸ್ ವಿ ಕ್ಯಾನ್ ರೈಟ್ ಆರ್. ಹಾಗಾದ್ರೆ ಇಷ್ಟನ್ನ ಆರ್ ಅಂತ ಬರ್ಕೊಂಡ್ಮೇಲೆ ವಿ ಬೈ ಐ ಈಕ್ವಲ್ಸ್ ಆರ್ ಆರ್ ವಿ ಇಸ್ ಈಕ್ವಲ್ ಟು ಐ ಆರ್. ಸೊ ದಿಸ್ ಈಸ್ ಅ ಎಕ್ಸ್ಪ್ರೆಷನ್ ಫಾರ್ ಓಮ್ಸ್ ಲಾ. ಸೊ ಓಮ್ಸ್ ಲಾ ಏನಾಗಿದೆ, ವೆರಿಫೈ ಆಗಿದೆ. ಹಾಗಾದ್ರೆ ಇದು ಬರ್ಕೊಳ್ಳೋದಾದ್ರೆ ವಿ ಗೆಟ್ ಆರ್ ಈಕ್ವಲ್ಸ್, ಏನಾಯ್ತು ಆರ್ ಅಂದರೆ ಮೈನಸ್ M ಇಂಟು ಎಲ್ ಡಿವೈಡ್ ಬೈ N E ಸ್ಕ್ವೇರ್ ಎ ಟ. ದಿಸ್ ಈಸ್ ಅನದರ್ ಎಕ್ಸ್ಪ್ರೆಷನ್ ಫಾರ್ ರೆಸಿಸ್ಟೆನ್ಸ್ ಆಫ್ ಎ ಕಂಡಕ್ಟರ್. ಈ ಒಂದು ಎಕ್ಸ್ಪ್ರೆಷನ್ ನಮ್ಗೆ ಏನು ಮಾಡ್ತಾ ಇದೆ, ನಮಗೆ ಗೊತ್ತಿರ್ತಕ್ಕಂಥ ಈಕ್ವೇಷನ್ಸ್ನ ಯೂಸ್ ಮಾಡಿಕೊಂಡು ನಾನು ಡೆರೈವ್ ಮಾಡ್ಕೊತಾ ಇದ್ದೀನಿ ಓಮ್ಸ್ ಲಾ. ಅದೇ ರೀತಿ ನನಗೆ ಈ ಒಂದು ಡೆರಿವೇಷನ್ಸ್ ರೆಸಿಸ್ಟೆನ್ಸ್ ಆಫ್ ಎ ಕಂಡಕ್ಟರ್ಗೆ ಇನ್ನೊಂದು ಎಕ್ಸ್ಟ್ರಾ ಈಕ್ವೇಷನ್ಸ್ನ ಕೊಡ್ತಾ ಇದೆ. ಆ ಎಕ್ಸ್ಪ್ರೆಷನ್ ಯಾವುದು, ಆರ್ ಈಕ್ವಲ್ಸ್ ಮೈನಸ್ ML ಡಿವೈಡ್ ಬೈ N E ಸ್ಕ್ವೇರ್ ಎ ಟ. ಸೈಡ್ನಲ್ಲಿ ಬರ್ಕೊಂಡ್ಬಿಡೋಣ, ಆರ್ ಅಂದರೆ ಮೈನಸ್ ML ಡಿವೈಡ್ ಬೈ N E ಸ್ಕ್ವೇರ್ ಎ ಟ. ಸೊ ದಿಸ್ ಇಸ್ ಅಬೌಟ್ ಡೆರಿವೇಷನ್ಸ್ ಆಫ್ ಓಮ್ಸ್ ಲಾ. ಅರ್ಥ ಆಗಿದೆಲ್ಲ? ನೆಕ್ಸ್ಟ್ ನೋಡಿ, ನಮಗೆ ರೆಸಿಸ್ಟೆನ್ಸ್ ಬಗ್ಗೆ ಗೊತ್ತಾಯ್ತು. ಇವಾಗ ರೆಸಿಸ್ಟೆನ್ಸ್ ಬಗ್ಗೆ ಎರಡು ಈಕ್ವೇಷನ್ಸ್ ಗೊತ್ತಾಯ್ತು. ಒಂದು ಜನರಲ್ ಈಕ್ವೇಷನ್ಸ್ ಬೈ ಓಮ್ಸ್ ಲಾ ಅಥವಾ ಸ್ಟೇಟ್ಮೆಂಟ್ ಆಫ್ ಓಮ್ಸ್ ಲಾ ಅಂತ ಗೊತ್ತಾಗಿದೆ. ಇನ್ನೊಂದು ಯಾವುದರಿಂದ, ಈ ಡೆರಿವೇಷನ್ಸ್ ಆಫ್ ಓಮ್ಸ್ ಲಾ ಇಂದ ಗೊತ್ತಾಗಿದೆ. ಹಾಗಾಗಿ ನನಗೆ ಎರಡು ಎಕ್ಸ್ಪ್ರೆಷನ್ ಗೊತ್ತು ರೆಸಿಸ್ಟೆನ್ಸ್ಗೆ. ಸೊ ಓಮ್ಸ್ ಲಾ ಗೊತ್ತಾಗಿದೆ, ವಿ ಐ ಕ್ಯಾರೆಕ್ಟರಿಸ್ಟಿಕ್ ಗೊತ್ತಾಗಿದೆ, ಡೆರಿವೇಷನ್ಸ್ ಆಫ್ ಓಮ್ಸ್ ಲಾ ಗೊತ್ತಾಗಿದೆ. ಸೊ ನಾನು ನೆಕ್ಸ್ಟ್ ಯಾವುದಕ್ಕೆ ಮೂವ್ ಆಗಬೇಕು, ಎಲೆಕ್ಟ್ರಿಕಲ್ ರೆಸಿಸ್ಟೆನ್ಸ್. ಯಾವುದು? ಎಲೆಕ್ಟ್ರಿಕಲ್ ರೆಸಿಸ್ಟೆನ್ಸ್. ಹಾಗಾದರೆ ನಾವು ಇವಾಗ ತಾನೇ ತಿಳ್ಕೊಂಡಿದ್ವಿ ರೆಸಿಸ್ಟೆನ್ಸ್ ಅಂದರೆ ಏನು. ರೆಸಿಸ್ಟೆನ್ಸ್ಗೆ ಎರಡು ಎಕ್ಸ್ಪ್ರೆಷನ್ ಗೊತ್ತಾಗೋಗಿದೆ. ಒಂದು ಯಾವುದು, ಆರ್ ಈಕ್ವಲ್ಸ್ ವಿ ಬೈ ಐ. ಇನ್ನೊಂದು ಯಾವುದು, ಆರ್ ಈಕ್ವಲ್ಸ್ ಮೈನಸ್ ML N E ಸ್ಕ್ವೇರ್ ಎ ಟ. ನನಗೆ ಎರಡು ಎಕ್ಸ್ಪ್ರೆಷನ್ ಗೊತ್ತಾಗಿದೆ. ಈ ಎರಡು ಎಕ್ಸ್ಪ್ರೆಷನ್ ಇರ್ತಕ್ಕಂಥ ರೆಸಿಸ್ಟೆನ್ಸ್ ಅಂದರೆ ಏನು? ಎಸ್, ರೆಸಿಸ್ಟೆನ್ಸ್ ಏನು? ರೆಸಿಸ್ಟೆನ್ಸ್ ಅಂದರೆ, ರೆಸಿಸ್ಟೆನ್ಸ್ ಇಸ್ ಅ ಪ್ರಾಪರ್ಟಿ ವಿಚ್ ಆಫರ್ಸ್ ದ ಅಪೋಸಿಷನ್ ಟು ದ ರೇಟ್ ಆಫ್ ಫ್ಲೋ ಆಫ್ ಎಲೆಕ್ಟ್ರಿಕ್ ಕರೆಂಟ್. ಸಿಂಪಲ್ ಆಗಿ ಬರೀಬೋದು. ಸಿಂಪಲ್ ಆಗಿ ಒಂದು ವಯರ್ನಲ್ಲಿ ಕರೆಂಟ್ ಪಾಸ್ ಆಗುವಾಗ, ಒಂದು ವಯರ್ನಲ್ಲಿ ಕರೆಂಟ್ ಪಾಸ್ ಆಗ್ತಿದೆ ಅಂದರೆ ಅದರ ಅರ್ಥ ಆಪೋಸಿಟ್ ಆಗಿ ಎಲೆಕ್ಟ್ರಾನ್ಸ್ ಪಾಸ್ ಆಗ್ತಿದೆ ಅಂತ. ನೀವೇನಾದರೂ ಎಲೆಕ್ಟ್ರಾನ್ಸ್ನ ಮೊಮೆಂಟಮ್ನ ರೆಸ್ಟ್ರಿಕ್ಟ್ ಮಾಡಿದ್ರೆ ಅದರ ಅರ್ಥ ಇಟ್ ಇಂಡೈರೆಕ್ಟ್ಲಿ ರೆಸ್ಟ್ರಿಕ್ಟ್ ದ ಫ್ಲೋ ಆಫ್ ಎಲೆಕ್ಟ್ರಿಕ್ ಕರೆಂಟ್. ಹಾಗಾದರೆ ಯಾವ ಕಂಡಕ್ಟರ್ನಲ್ಲಿ ಕರೆಂಟ್ನ ರೆಸ್ಟ್ರಿಕ್ಟ್ ಮಾಡ್ತಿದೆಯೋ ದಟ್ ಪ್ರಾಪರ್ಟಿ ಆಫ್ ದಟ್ ಕಂಡಕ್ಟರ್ ವಿ ಆರ್ ಕಾಲ್ಡ್ ಆಸ್ ದ ರೆಸಿಸ್ಟೆನ್ಸ್ ಆರ್ ಸಿಂಪ್ಲಿ ಕಾಲ್ಡ್ ಆಸ್ ಎಲೆಕ್ಟ್ರಿಕಲ್ ರೆಸಿಸ್ಟೆನ್ಸ್. ಎಕ್ಸ್ಪ್ರೆಷನ್ಸ್ ಯಾವುದು? ಆರ್ ಈಸ್ ಈಕ್ವಲ್ ಟು ವಿ ಬೈ ಐ or R is equal to minus ML divided by N E square A ta. Electrical resistance also can be defined as is a ratio of potential difference to the current in a conductor. Simple ಆಗಿ ಬರೀಬಹುದು. ಕರೆಕ್ಟಾ? Is a ratio of potential difference across the ends of the conductor to the current in a conductor. That is R equals V by I. ಇದಕ್ಕೆ ಯೂನಿಟ್ ಯಾವುದು? ಓಮ್. ಓಮ್ is the, so this is what a symbol of ohm.
Ohm is the SI unit of electrical resistance. Electrical resistance. Fine. Resistance ಯಾಕೆ ಆಗುತ್ತೆ? ಯಾಕೆ ಅಪೋಸಿಷನ್ ಜಾಸ್ತಿ ಆಗುತ್ತೆ? ಏನೆಲ್ಲ ಕಾರಣ? ಆ ಕಾರಣಗಳಿದೆಯಲ್ಲ, ನಾವು ಅದನ್ನು ಕರಿತೀವಿ ದ ಫ್ಯಾಕ್ಟರ್ಸ್ ಅಪಾನ್ ವಿಚ್ ದ ರೆಸಿಸ್ಟೆನ್ಸ್ ಡಿಪೆಂಡ್ಸ್, ಅಥವಾ ರೆಸಿಸ್ಟೆನ್ಸ್ ಯಾವ ಫ್ಯಾಕ್ಟರ್ಸ್ ಮೇಲೆ ಡಿಪೆಂಡ್ ಆಗಿದೆ ಅದ್ರ ಬಗ್ಗೆ ಡಿಸ್ಕಸ್ ಮಾಡ್ಕೊಳ್ಳೋಣ. ಈಕ್ವೇಷನ್ಸ್ ಗೊತ್ತಾಯ್ತು, ಎಸ್ ಯೂನಿಟ್ ಗೊತ್ತಾಯ್ತು, ಫ್ಯಾಕ್ಟರ್ಸ್ ಯಾವ ಫ್ಯಾಕ್ಟರ್ಸ್ ಮೇಲೆ ರೆಸಿಸ್ಟೆನ್ಸ್ ಡಿಪೆಂಡ್ಸ್ ಆಗಿದೆ. ಫಸ್ಟ್ ಪಾಯಿಂಟ್, ಇಟ್ ಡಿಪೆಂಡ್ಸ್ ಆನ್ ನೇಚರ್ ಆಫ್ ಮೆಟೀರಿಯಲ್. It depends on nature of material. Nature of materials. ಯೂಶಲ್ ಆಗಿ ಎಲೆಕ್ಟ್ರಿಸಿಟಿನ ಪಾಸ್ ಮಾಡಲಿಕ್ಕೆ ನಾವು ಸಾಲಿಡ್ಸ್ನ ಯೂಸ್ ಮಾಡಿ. ಸಾಲಿಡ್ ಅಂದ ತಕ್ಷಣ ಮೆಟಲ್ ಸಿಗುತ್ತೆ, ಪ್ಲಾಸ್ಟಿಕ್ ಇದೆ, ವುಡ್ ಇದೆ. ದೀಸ್ ಆರ್ ದ ನೇಚರ್ ಆಫ್ ಮೆಟೀರಿಯಲ್. ಮೆಟಲ್ಸಲ್ಲೂ ಕೂಡ ಅಲ್ಯೂಮಿನಿಯಂ ಇದೆ, ಐರನ್ ತಗೋಬೋದು, ಬ್ರಾನ್ಸ್, ಕಾಪರ್, ಗೋಲ್ಡ್ ತಗೋಬೋದು. ಅದೆಲ್ಲವೂ ಕೂಡ ನೇಚರ್ ಆಫ್ ಮೆಟೀರಿಯಲ್ ಎಕ್ಸ್ಪ್ರೆಸ್ ಮಾಡುತ್ತೆ. ಇಫ್ ಯು ಕನ್ಸಿಡರ್ ವುಡ್ನಲ್ಲಿ ರೆಸ್ಟ್ರಿಕ್ಷನ್ಸ್ ಜಾಸ್ತಿ. ಇಟ್ ಅಪೋಸಸ್ ದ ಮ್ಯಾಕ್ಸಿಮಮ್ ಫ್ಲೋ ಆಫ್ ಎಲೆಕ್ಟ್ರಿಕ್ ಚಾರ್ಜಸ್, ಹೆನ್ಸ್ ದರ್ ಈಸ್ ನೋ ಕರೆಂಟ್ ಇನ್ ಅ ವುಡ್. resistance, the value of resistance is higher. If you consider aluminum, if you consider iron, if you consider gold, the electrical resistance is less when compared to wood or plastic, because aleno free electrons ಜಾಸ್ತಿ, mobility of electrons ಜಾಸ್ತಿ ಇರುತ್ತೆ. Hence the opposition is less, the conductivity is more. ಹಾಗಾಗಿ the resistance or electrical resistance depends on the nature of material. Second one, resistance is directly proportional to the length of a conductor. Length of a conductor. If you consider a long wire, the resistance is also higher. ಚಿಕ್ಕ ವೈರ್ ತಗೊಂಡ್ರೆ ಲೆಂತ್ ಕಮ್ಮಿ ಇದ್ರೆ ರೆಸಿಸ್ಟೆನ್ಸ್ ಕೂಡ ಏನಾಗುತ್ತೆ, ಕಮ್ಮಿ ಇರುತ್ತೆ. ನಮಗೆಲ್ಲ ಗೊತ್ತಿದೆ, ಎಲೆಕ್ಟ್ರಿಕಲ್ ವೈರ್ ಕಿಲೋಮೀಟರ್ ಗಟ್ಟಲೆ ಉದ್ದ ಇರುತ್ತೆ. ಹಾಗಾಗಿ ಮ್ಯಾಕ್ಸಿಮಮ್ ಲಾಸ್ ಆಗುತ್ತೆ. ಏನು ಫ್ಯಾಕ್ಟ್ರಿನಲ್ಲಿ, ಅದು ಫ್ಯಾಕ್ಟ್ರಿ ಅಂತ ಕರೆಯಲ್ಲ ಅದನ್ನ, ಆ್ಯಕ್ಚುಲಿ ಯೂನಿಟ್, ಎಲೆಕ್ಟ್ರಿಕಲ್ ಯೂನಿಟ್ ಏನಿದೆ, ತಯಾರಿಸೋ ಯೂನಿಟ್ ಏನಿದೆ, ಅದು ವಿಂಡ್ ಎನರ್ಜಿಯಿಂದ ಆಗಿರ್ಬೋದು, ಥರ್ಮಲ್ ಎನರ್ಜಿಯಿಂದ ಆಗಿರ್ಬೋದು, ಆಯಿತಾ. ಅದರಿಂದ ಏನು ಎಲೆಕ್ಟ್ರಿಸಿಟಿ ಬರುತ್ತೆ, ಆ ಎಲೆಕ್ಟ್ರಿಸಿಟಿ ಬಂದಿದ್ದು ಹೊರಗಡೆ ಹೋಗುವಾಗ ಒಂದಷ್ಟು ಲಾಸ್ ಆಗಿಬಿಡುತ್ತೆ, ಬಿಕಾಸ್ ಆಫ್ ರೆಸಿಸ್ಟೆನ್ಸ್ ಆಫರ್ಡ್ ಬೈ ದ ಕಂಡಕ್ಟರ್, ಎಸ್ಪೆಷಲಿ ವಯರ್. ಬಿಕಾಸ್ ನಾವು ಅಲ್ಲಿಂದ ಇಲ್ಲಿಗೆ ಕಿಲೋಮೀಟರ್ ಗಟ್ಟಲೆ ವಯರ್ನ ಎಳ್ಕೊಂಡು ಹೋಗ್ಬೇಕಾದ್ರೆ ಇಫ್ ಲೆಂತ್ ಇನ್ಕ್ರೀಸಸ್, ರೆಸಿಸ್ಟೆನ್ಸ್ ಏನಾಗ್ತಿದೆ, ಇನ್ಕ್ರೀಸ್ ಆಗ್ತಾ ಇದೆ. ಹಾಗಾಗಿ ನಾವೇನಾದರೂ ಆ ವಯರ್ನಲ್ಲಿ ಲಾಸ್ ಆಗೋ ಎಲೆಕ್ಟ್ರಿಸಿಟಿನ ಸೇವ್ ಮಾಡೋದಾದರೆ ಎನರ್ಜಿ ಕ್ರೈಸಿಸ್ ಅನ್ನೋದು ಬರೋದೇ ಇಲ್ಲ, ಎಲೆಕ್ಟ್ರಿಸಿಟಿ ಪ್ರಾಬ್ಲಮ್ ಅನ್ನೋ ಆಗೋದೇ ಇಲ್ಲ. ಬಿಕಾಸ್ ನಮಗೆ ಲಾಸ್ ಕೂಡ ಅಷ್ಟೇ ಆಗ್ತಿದೆ. ಸೊ ಸುಮಾರು ಪರ್ಸೆಂಟೇಜ್ ಅಷ್ಟು, ಆಲ್ಮೋಸ್ಟ್ 7, 8, 10% ಅಷ್ಟು ಏನಾಗ್ತದೆ ಒಂದು ಟೈಮಲ್ಲಿ ಎಲೆಕ್ಟ್ರಿಸಿಟಿ ಲಾಸ್ ಆಗಿಬಿಡುತ್ತೆ. ಅದು ಟ್ರಾನ್ಸ್ಮಿಟ್ ಮಾಡೋ ಹೋಗ್ಲೇನೆ, ಎಲೆಕ್ಟ್ರಿಸಿಟಿನ ಟ್ರಾನ್ಸ್ಮಿಟ್ ಮಾಡೋಗ್ಲೇ ನಮಗೆ ಲಾಸ್ ಆಗ್ತಿದೆ ಬಿಕಾಸ್ ಆಫ್ ಲೆಂತ್. ಹಾಗಾಗಿ ದ ರೆಸಿಸ್ಟೆನ್ಸ್ ಆಫ್ ದ ಕಂಡಕ್ಟರ್ depends or directly proportional to the length of a conductor. And third one is resistance is inversely proportional to the area. Inversely proportional. If area increases, resistance decreases. If area decreases, resistance increases. So area ಮೇಲೆ ಏನಾಗ್ತಿದೆ, ಇನ್ವರ್ಸ್ಲಿ ಪ್ರಪೋರ್ಷನ್ ಆಗಿದೆ. ಸೊ ನಾವು ಯಾವ ಒಂದು ಮೆಟಲ್ ಅಥವಾ ಯಾವ ಡಿವೈಸ್ನ ಯೂಸ್ ಮಾಡ್ತೀವೋ ಎಲೆಕ್ಟ್ರಿಸಿಟಿನ ಟ್ರಾನ್ಸ್ಮಿಟ್ ಮಾಡಲಿಕ್ಕೆ, ಅದರ ಏರಿಯಾ ಆದಷ್ಟು ಏನಾಗಿರಬೇಕು, ಕಮ್ಮಿ ಇರಬೇಕು. ಆದಷ್ಟು ಕಮ್ಮಿ ಇದ್ದಷ್ಟು ರೆಸಿಸ್ಟೆನ್ಸ್ ಏನಾಗುತ್ತೆ, ಜಾಸ್ತಿ ಆಗಿಬಿಡುತ್ತೆ. ಅಥವಾ ಏರಿಯಾ ಜಾಸ್ತಿ ಇದ್ದಷ್ಟು ಏನಾಗುತ್ತೆ, ರೆಸಿಸ್ಟೆನ್ಸು ಕಮ್ಮಿ ಆಗುತ್ತೆ. ಹಾಗಾಗಿ ನಾವು ಏರಿಯಾನ ಜಾಸ್ತಿ ಇರೋ ಥರ ನೋಡ್ಕೊಳ್ಬೇಕು. ಹಾಗಾಗಿ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ದ ರೆಸಿಸ್ಟೆನ್ಸ್. ಏರಿಯಾ ಜಾಸ್ತಿ ಇತ್ತು ಅಂದರೆ ರೆಸಿಸ್ಟೆನ್ಸ್ ಕಮ್ಮಿ, ಏರಿಯಾ ಕಮ್ಮಿ ಇತ್ತು ಅಂದರೆ ರೆಸಿಸ್ಟೆನ್ಸ್ ಜಾಸ್ತಿ. And fourth one, it depends on temperature.
depends on temperature, or simply resistance will increase with temperature. ನೀವೇನಾದರೂ ಒಂದೇ ಒಂದು ವಯರ್ ಮೇಲೆ ಕಂಟಿನ್ಯೂಸ್ ಆಗಿ ಎಲೆಕ್ಟ್ರಿಸಿಟಿ ಪಾಸ್ ಮಾಡಿದ್ರೆ ದ ಟೆಂಪ್ರೇಚರ್ ಇನ್ ದ ಕಂಡಕ್ಟರ್ ಗೋಸ್ ಆನ್ ಇನ್ಕ್ರೀಸಸ್. ಯಾವಾಗ ಒಂದು ವಯರ್ನಲ್ಲಿ ಟೆಂಪ್ರೇಚರ್ ಇನ್ಕ್ರೀಸ್ ಆಗೋಯ್ತು, ಆ ವಯರ್ನ ಒಳಗಿರ್ತಕ್ಕಂಥ ಫ್ರೀ ಎಲೆಕ್ಟ್ರಾನ್ಸ್ ದ ಗೆಟ್ ಕೊಲೈಡ್ ಈಚ್ ಅದರ್. ಯಾವಾಗ ಅದು ತುಂಬ ಸ್ಪೀಡಾಗಿ ಕೊಲೈಡ್ ಆಗುತ್ತೋ ದ ರಿಲ್ಯಾಕ್ಸೇಷನ್ ಟೈಮ್ ಡಿಕ್ರೀಸಸ್. ಇಫ್ ದ ರಿಲ್ಯಾಕ್ಸೇಷನ್ ಟೈಮ್ ಡಿಕ್ರೀಸಸ್, ಇಫ್ ದ ರಿಲ್ಯಾಕ್ಸೇಷನ್ ಟೈಮ್ ಡಿಕ್ರೀಸಸ್, ರಿಲ್ಯಾಕ್ಸೇಷನ್ ಟೈಮ್ ಡಿಕ್ರೀಸ್ ಏನಾಗುತ್ತೆ, ರಿಲ್ಯಾಕ್ಸೇಷನ್ ಟೈಮ್ ಡಿಕ್ರೀಸ್ ಆರ್ ಏನಾಗುತ್ತೆ, ರೆಸಿಸ್ಟೆನ್ಸ್ ಏನಾಗುತ್ತೆ, ಇನ್ಕ್ರೀಸ್ ಆಗುತ್ತೆ. ಹಾಗಾಗಿ ಇಫ್ ಟೆಂಪರೇಚರ್ ಇನ್ಕ್ರೀಸಸ್, ರೆಸಿಸ್ಟೆನ್ಸ್ ಆಲ್ಸೋ increases, and these are the four major factors in which the resistance depends. ಈ ಫ್ಯಾಕ್ಟರ್ಸ್ನ ಯೂಸ್ ಮಾಡಿಕೊಂಡು ನಾವು ಒಂದು ಎಕ್ಸ್ಪ್ರೆಷನ್ ಡಿರೈವ್ ಮಾಡ್ಕೋತೀವಿ ನೋಡಿ. ಸೆಕೆಂಡ್ ಒನ್ ನೋಡಿ, ಆರ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಎಲ್, and third one are inversely proportional to the area. ಈಕ್ವೇಟ್ ಮಾಡ್ಕೋಬೇಕು, ಈಕ್ವಲ್ಸ್ ರೋ, another proportionality constant, rho L by A. So here rho is a proportionality constant, or simply called as resistivity. Rho means what? Resistivity. So now rho ಬರ್ಕೊಳ್ಳೋದಾದ್ರೆ rho equals cross multiplication ಮಾಡ್ಕೊಳ್ಳಿ, RA divided by L. So this is the another, this is the expression for resistivity of a material. Yes, rho equals RA divided by L is expression for resistivity of a material. Then what do you mean by resistivity? Resistance ಏನಂದ್ರೆ ಗೊತ್ತಿದೆ. Resistance means what? Is the opposition offered to the flow of electric current ಅಥವಾ electric charges. Resistivity ಅಂದ್ರೆ, resistivity can be defined as is the resistance offered by the conductor of length 1 meter. Is the resistance offered by the conductor of length 1 meter having 1 meter square of cross sectional area. 1 meter ಇರ್ತಕ್ಕಂಥ ವಯರ್, 1 meter square ಇರ್ತಕ್ಕಂಥ ಕ್ರಾಸ್ ಸೆಕ್ಷನಲ್ ಏರಿಯಾ, 1 meter ಲೆಂತ್, 1 meter square ಕ್ರಾಸ್ ಸೆಕ್ಷನ್ ಏರಿಯಾ ಇರ್ತಕ್ಕಂಥ ವಯರ್ ಆಫರ್ ಮಾಡುವಂಥ ರೆಸಿಸ್ಟೆನ್ಸ್ನ ಕರಿತೀವಿ ರೆಸಿಸ್ಟಿವಿಟಿ ಅಂತ. ಕರೆಕ್ಟಾ? ಸೊ ರೆಸಿಸ್ಟಿವಿಟಿ ಮೀನ್ಸ್ is a opposition, is a resistance of a conductor of length 1 meter and having area 1 meter square. Yes. ಯೂನಿಟ್ ಏನಾಗುತ್ತೆ ನೋಡಿ, ಇಲ್ಲ ಸಿಂಪಲ್ ಆಗಿ ಬರೀ, ಓಮ್ ಏರಿಯಾ ಅಂದರೆ ಮೀಟರ್ ಸ್ಕ್ವೇರ್, ಲೆಂತ್ ಮೀಟರ್, ಕ್ಯಾನ್ಸಲ್ ಆಯಿತು, ಓಮ್ ಮೀಟರ್ ಇಸ್ ಅ SI ಯೂನಿಟ್ ಆಫ್ ರೆಸಿಸ್ಟಿವಿಟಿ. ಏನು? ಎಸ್, ಓಮ್ ಮೀಟರ್ ಇಸ್ ದ SI ಯೂನಿಟ್ ಆಫ್ ರೆಸಿಸ್ಟಿವಿಟಿ. ಎಸ್, ಫ್ಯಾಕ್ಟರ್ಸ್ ಗೊತ್ತಾಗಿದೆ, ರೆಸಿಸ್ಟಿವಿಟಿ ಗೊತ್ತಾಗಿದೆ. ನಾನು ಕಂಡಕ್ಟಿವಿಟಿ ಬಗ್ಗೆ ಡಿಸ್ಕಸ್ ಮಾಡಿದೆ, ಕಂಡಕ್ಟೆನ್ಸ್ ಬಗ್ಗೆ ಡಿಸ್ಕಸ್ ಮಾಡಿದೆ. ಕಂಡಕ್ಟೆನ್ಸ್ ಮೀನ್ಸ್ ಇಸ್ ಅ ರೆಸಿಪ್ರೋಕಲ್ ಆಫ್ ರೆಸಿಸ್ಟೆನ್ಸ್. ಇಲ್ಲಿ ಕಂಡಕ್ಟಿವಿಟಿ ಬಗ್ಗೆ ತಿಳ್ಕೊಳ್ಳೋಣ. ಕಂಡಕ್ಟಿವಿಟಿ ಮೀನ್ಸ್ ಇಸ್ ಅ ರೆಸಿಪ್ರೋಕಲ್ ಆಫ್ ರೆಸಿಸ್ಟಿವಿಟಿ. ಕಂಡಕ್ಟೆನ್ಸ್ ಅಂದರೆ ರೆಸಿಪ್ರೋಕಲ್ ಆಫ್ ರೆಸಿಸ್ಟೆನ್ಸ್, ಕಂಡಕ್ಟಿವಿಟಿ ಅಂದರೆ ರೆಸಿಪ್ರೋಕಲ್ ಆಫ್ ರೆಸಿಸ್ಟಿವಿಟಿ. ಹಾಗಾದರೆ ನಾನು ಅದನ್ನು ಸಿಗ್ಮಾ means conductivity. Conductivity can be defined as is a ratio of resistivity. ಏನು ಹೇಳುತ್ತೆ? L divided by RA. ಬರಿಬೋದಾ? Conductivity can be defined as is a reciprocal of resistivity, that is 1 by rho equals L divided by RA. Yes. So this is about the factors in which the resistance depends.
ನನಗೆ ಫ್ಯಾಕ್ಟರ್ಸ್ ಯಾವ್ದ ಮೇಲೆ ಡಿಪೆಂಡ್ ಆಗುತ್ತೆ ಅಂತ ಗೊತ್ತಾಗಿದೆ. ಈ ಫ್ಯಾಕ್ಟರ್ಸ್ ಎಲ್ಲ ಗೊತ್ತಾದ್ಮೇಲೆ ಯಾವ್ದ ಮೇಲೆ ಡಿಪೆಂಡ್ ಆಗುತ್ತೆ ಅಂತೆಲ್ಲ ಗೊತ್ತಾದ್ಮೇಲೆ ಇನ್ನೊಂದು ಕಾನ್ಸೆಪ್ಟ್. ಯಾವ ಕಾನ್ಸೆಪ್ಟ್? ಟೆಂಪರೇಚರ್ ಡಿಪೆಂಡೆನ್ಸ್. ಎಲೆಕ್ಟ್ರಿಕಲ್ ರೆಸಿಸ್ಟೆನ್ಸ್ ಡಿಪೆಂಡ್ಸ್ ಆನ್ ಟೆಂಪರೇಚರ್. ಬಿಕಾಸ್ ಎಲೆಕ್ಟ್ರಿಸಿಟಿ ಪಾಸ್ ಮಾಡಲಿಕ್ಕೆ ನಾ ಇಲ್ಲಿ ಮೆಟಲ್ಸ್ ಯೂಸ್ ಮಾಡ್ತಾ ಇದ್ದೀನಿ. ಫಸ್ಟ್ ನಲ್ಲಿ ಕಲ್ತಿದ್ದೀರಾ ಥರ್ಮಲ್ ಪ್ರಾಪರ್ಟೀಸ್ ಆಫ್ ಮ್ಯಾಟರ್. ಹಂಗಂದ್ರೆ ಅರ್ಥ, ಒಂದು ಮೆಟಲ್ಗೆ ಅಥವಾ ಯಾವುದೋ ಸಬ್ಸ್ಟೆನ್ಸ್ಗೆ ಟೆಂಪರೇಚರ್ ಜಾಸ್ತಿ ಆದರೆ ಆ ಒಂದು ಸಬ್ಸ್ಟೆನ್ಸ್ ಅಲ್ಲಿ ಆಗುವಂಥ ಚೇಂಜಸ್, ಅದನ್ನ ಮೆಷರ್ ಮಾಡುವಂಥ ಫ್ಯಾಕ್ಟರ್ಸ್, ಅದ್ರ ಬಗ್ಗೆ ಡಿಸ್ಕಸ್ ಮಾಡಿದ್ದೀರಾ. ಸೊ ನಾನು ಇವಾಗ ಟೆಂಪರೇಚರ್ ಡಿಪೆಂಡೆನ್ಸ್ ಆಫ್ ರೆಸಿಸ್ಟಿವಿಟಿ ಬಗ್ಗೆ ಡಿಸ್ಕಸ್ ಮಾಡ್ಕೋಬೇಕು. ಬಿಕಾಸ್ ಇವಾಗ ನಾನು ರೆಸಿಸ್ಟಿವಿಟಿ ಬಗ್ಗೆ ಡಿಸ್ಕಸ್ ಮಾಡ್ಕೊಂಡಿದ್ದೀನಿ. ಆ ರೆಸಿಸ್ಟಿವಿಟಿ ಅನ್ನೋದು ಟೆಂಪರೇಚರ್ ಮೇಲೆ ಹೇಗೆ ಡಿಪೆಂಡ್ ಆಗುತ್ತೆ ಅಂತ ತಿಳ್ಕೋಬೇಕು. ಬಿಕಾಸ್ ನನಗೆ ಗೊತ್ತಾಗಿದೆ. ಏನು ಗೊತ್ತಾಗಿದೆ? ಇಫ್ ಟೆಂಪರೇಚರ್ ಇನ್ಕ್ರೀಸಸ್, the relaxation time decreases. If the relaxation time decreases, the resistance increases. So finally we can say that if the temperature increases in a conductor, it leads higher resistance. ಅದೇ ರೀತಿ ನನಗಿವಾಗ ಅದೇ ಟೆಂಪರೇಚರ್ ಮೇಲೆ ರೆಸಿಸ್ಟೆನ್ಸ್ ಹೇಗೆ ಡಿಪೆಂಡ್ ಆಗುತ್ತೆ ಅಂತ ಬೇಕು. ಅದಕ್ಕೊಂದು ಎಕ್ಸ್ಪ್ರೆಷನ್ ಬೇಕು. ಏನು? ರೆಸಿಸ್ಟಿವಿಟಿ ಡಿಪೆಂಡ್ಸ್ ಆನ್ ಅಥವಾ ಟೆಂಪರೇಚರ್ ಡಿಪೆಂಡೆನ್ಸ್. ಟೆಂಪರೇಚರ್ ಡಿಪೆಂಡೆನ್ಸ್ ಯಾವುದ್ರ ಮೇಲೆ? ಆನ್ ರೆಸಿಸ್ಟಿವಿಟಿ. ರೆಸಿಸ್ಟಿವಿಟಿ ಮೇಲೆ ಹೇಗೆ ಡಿಪೆಂಡ್ ಆಗಿದೆ? ಕರೆಕ್ಟಾ? ನನಗೆ ಗೊತ್ತಾಗಿದೆ. ರೋ ಈಕ್ವಲ್ಸ್ ಆರ್ ಎ ಡಿವೈಡ್ ಬೈ ಎಲ್. ರೋ ಈಕ್ವಲ್ಸ್ ಆರ್ ಎ ಡಿವೈಡ್ ಬೈ ಎಲ್. ಒಂದು ವೈರ್ ತಗೊಂಡೆ, ಈ ವೈರ್ ಮುಖಾಂತರ ಕರೆಂಟ್ ಪಾಸ್ ಆಗ್ತಾ ಇದೆ. ದಿಸ್ ಇಸ್ ವಾಟ್ ಅ ವೋಲ್ಟೇಜ್ ಅಂಡ್ ದಿಸ್ ಇಸ್ ವಾಟ್ ಅ ಕರೆಂಟ್ ಅಂಡ್ ದಿಸ್ ಇಸ್ ಪಾಯಿಂಟ್ ಎ ಅಂಡ್ ದಿಸ್ ಇಸ್ ಪಾಯಿಂಟ್ ಬಿ. ಇಲ್ಲಿ ಕರೆಂಟ್ ಪಾಸ್ ಆಗ್ತಾ ಇದೆ. ಆನ್ ಮಾಡಿದ ತಕ್ಷಣ ಟೆಂಪರೇಚರ್, ಅದರ ಇನಿಷಿಯಲ್ ಟೆಂಪರೇಚರ್ ಅಂತ ಕರೆಯೋಣ. ಆ ಇನಿಷಿಯಲ್ ಟೆಂಪರೇಚರ್ ಎಷ್ಟು ಅಂದರೆ T0. ಅವಾಗ ಈ ಒಂದು ವೈರ್ನಲ್ಲಿ ರೆಸಿಸ್ಟಿವಿಟಿ ಎಷ್ಟಿತ್ತು ಅಂದರೆ ρ0. ಸ್ವಲ್ಪ ಟೈಮ್ ಆದಮೇಲೆ ಕರೆಂಟ್ ಜಾಸ್ತಿ ಆಗ್ತಾ ಇದೆ ಅಂದರೆ ಟೆಂಪರೇಚರ್ ಕೂಡ ಏನಾಗುತ್ತೆ? ಜಾಸ್ತಿ ಆಗುತ್ತೆ. ಆ ಜಾಸ್ತಿ ಆದ್ರೂ ಟೆಂಪರೇಚರ್ ಇದ್ದಿಲ್ಲ, ಅದನ್ನು ಟಿ ಅಂತ ಬರ್ಕೋತೀವಿ. ಟಿ ಇದ್ದಾಗ ರೆಸಿಸ್ಟಿವಿಟಿ ಎಷ್ಟು? ರೋ. ಈ ಎರಡು ಕಂಪ್ಯಾರಿಸನ್ ಬೇಕು ನನಗೆ. ಈ ಎರಡು ಕಂಪ್ಯಾರಿಸನ್ ಬೇಕಾಗುತ್ತೆ. ಯಾವ ಕಂಪ್ಯಾರಿಸನ್? ನನಗೆ ಎಕ್ಸ್ಪ್ರೆಷನ್ ಗೊತ್ತಿದೆ, ಥರ್ಮಲ್ ಪ್ರಾಪರ್ಟೀಸ್ ಆಫ್ ಮ್ಯಾಟರ್ ಅನ್ನೋ ಚಾಪ್ಟರ್ನಲ್ಲಿ. ಅದೇ ಎಕ್ಸ್ಪ್ರೆಷನ್ ಇಲ್ಲಿ ಯೂಸ್ ಮಾಡ್ಕೋತಾ ಇದ್ದೀನಿ. ದಟ್ ಈಸ್ ರೋ ಈಕ್ವಲ್ಸ್ ρ0 1 ಪ್ಲಸ್ ಆಲ್ಫಾ ಡೆಲ್ಟಾ ಟಿ. ಹೇಳ್ಬೋದಾ? ನೆನಪಾಗ್ತಿದ್ಯಾ? ಎಸ್. ರೋ ಈಕ್ವಲ್ಸ್ ρ0 1 ಪ್ಲಸ್ ಆಲ್ಫಾ ಡೆಲ್ಟಾ ಟಿ. ವೇರ್ ರೋ ಈಸ್ ದ resistivity of a conductor at T0 degrees Celsius or 0 degrees Celsius. Simple ಆಗಿ 0 ಇನಿಷಿಯಲ್ ಅಲ್ವಾ? 0 ಅಂತ ಸಾರಿ, ρ0 ಅಂದ್ರೆ ರೋ ಅಂದರೆ ರೆಸಿಸ್ಟಿವಿಟಿ ಅಟ್ T degrees Celsius. T ಅನ್ನೋ ಟೆಂಪರೇಚರ್ ಎಷ್ಟು? ಸೊ ಇಯರ್ ಆಲ್ಫಾ ಇಸ್ ದ ಕೋಎಫಿಷಿಯಂಟ್ ಆಫ್ ರೆಸಿಸ್ಟಿವಿಟಿ. ಕೋಎಫಿಷಿಯಂಟ್ ಏನು? ಕೋಎಫಿಷಿಯಂಟ್ ಅಂದರೆ ಡಿಫ್ರೆನ್ಸ್ ಬರುತ್ತಲ್ಲ, ಡಿಫ್ರೆನ್ಸ್, ದಟ್ ಈಸ್ ಅ ಕೋಎಫಿಷಿಯಂಟ್. ಟೆಂಪರೇಚರ್ ಕಮ್ಮಿ ಇದ್ದಾಗ ಇಷ್ಟಿತ್ತು, ಟೆಂಪರೇಚರ್ ಜಾಸ್ತಿ ಆದಾಗ ಅಷ್ಟು ಆಗ್ಬಿಡ್ತು. ಹಾಗಾದ್ರೆ ಅಷ್ಟಕ್ಕೂ ಇಷ್ಟಕ್ಕೂ ಡಿಫ್ರೆನ್ಸ್ ಏನು? ದಟ್ ಈಸ್ ಅ ಕೋಎಫಿಷಿಯಂಟ್, ದಟ್ ಈಸ್ ಅ ಆಲ್ಫಾ. ಸೊ ಡೆಲ್ಟಾ ಟಿ ಮೀನ್ಸ್ ವಾಟ್? Delta T means difference in temperature or simply called as rise in temperature. ಕರೆಕ್ಟಾ? ಈ ಸರ್ಕ್ಯೂಟ್ನ ಸ್ವಿಚ್ ಆನ್ ಮಾಡಿದಾಗ ಎಷ್ಟು ಟೆಂಪರೇಚರ್ ಇತ್ತು, ನೆಕ್ಸ್ಟ್ ಸ್ವಲ್ಪ ಹೊತ್ತು ಬಿಟ್ಟು ಸ್ವಿಚ್ ಆಫ್ ಮಾಡ್ತೀವಲ್ಲ ಅವಾಗಲೂ ಅಷ್ಟು ಟೆಂಪರೇಚರ್ ಇರ್ತದಾ? ಜಾಸ್ತಿ ಆಗುತ್ತೆ ತಾನೆ? ಸೊ ದರ್ ಈಸ್ ಅ ಡಿಫರೆನ್ಸ್ ಇನ್ ಟೆಂಪರೇಚರ್. ಕರೆಕ್ಟಾ? ದಟ್ ಡಿಫರೆನ್ಸ್ ವಿ ಆರ್ ಕಾಲ್ಡ್ ಆಸ್ ದ ರೈಸ್ ಇನ್ ಟೆಂಪರೇಚರ್. ಸೊ ದಿಸ್ ಇಸ್ ದ ರೈಸ್ ಇನ್
temperature. So this is expression explains the temperature dependence of resistivity or electrical resistivity. ತುಂಬ ಇಂಪಾರ್ಟೆಂಟ್ ಈಕ್ವೇಷನ್ ಆ್ಯಕ್ಚುಲಿ ಇದು. ಈ ಈಕ್ವೇಷನ್ಸ್ ಮೇಲೆ ಒಂದಷ್ಟು ಪ್ರಾಬ್ಲಮ್ಸ್ಗಳು ಬರುತ್ತೆ, ನೆನಪಿರಲಿ. ಕರೆಕ್ಟಾ? ನೆಕ್ಸ್ಟ್ ಈ ಈಕ್ವೇಷನ್ ನಾನು ಇನ್ನೊಂದು ರೂಪ ಕೊಡ್ತೀನಿ ಅದಕ್ಕೆ. ನೋಡಿ, ಜಸ್ಟ್ ಸಿಂಪಲ್ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡ್ಕೊಂಡ್ಬಿಟ್ಟು ಸಾರಿ ಮಲ್ಟಿಪ್ಲಿಕೇಶನ್ ಮಾಡ್ಕೊಂಡ್ಬಿಟ್ಟು ರೋ ನೋಡಿ ರೋ ನಾಟ್ ಪ್ಲಸ್ ರೋ ನಾಟ್ ಆಲ್ಫಾ ಡೆಲ್ಟಾ ಟಿ. ಸೊ ವಿ ನೀಡ್ ಟು ಡಿರೈವ್ ದ ಎಕ್ಸ್ಪ್ರೆಷನ್ ಫಾರ್ ಟೆಂಪರೇಚರ್ ಕೋಎಫಿಷಿಯಂಟ್. ಆ್ಯಕ್ಚುಲಿ ಕೋಎಫಿಷಿಯಂಟ್ ಈಸ್ ಆಲ್ಫಾ ಬರ್ಕೋತಾ ಇದ್ದೀನಿ. ಇದು ಈ ಕಡೆ ಬರುತ್ತೆ ರೋ ಮೈನಸ್ ರೋ ನಾಟ್, ಉಳ್ಕೊಂಡಿದ್ದು ರೋ ನಾಟ್ ಡೆಲ್ಟಾ ಟಿ. So this is a expression for coefficient of resistivity. ಇಲ್ಲಿ ಬರ್ಕೊಂಡು rho equals rho naught 1 plus alpha delta t, or simply alpha equals rho minus rho naught delta t. Rho naught delta t. So this is about temperature coefficient of simply the temperature dependence of electrical resistivity. ಓಮ್ಸ್ ಲಾ ಗೊತ್ತಾಯಿತು, ರೆಸಿಸ್ಟೆನ್ಸ್ ಬಗ್ಗೆ ಗೊತ್ತಾಯಿತು, ರೆಸಿಸ್ಟಿವಿಟಿ ಬಗ್ಗೆ ಗೊತ್ತಾಗಿದೆ, ಡಿಪೆಂಡೆನ್ಸಿ ಗೊತ್ತಾಗಿದೆ, ವಿ ಐ ಕ್ಯಾರೆಕ್ಟರಿಸ್ಟಿಕ್ಸ್ ಬಗ್ಗೆ ಗೊತ್ತಾಗಿದೆ. ದೆನ್ ಡೆರಿವೇಷನ್ ಕೂಡ ಮಾಡ್ಕೊಂಡಿದ್ವಿ ಓಮ್ಸ್ ಲಾಗೆ. ಕರೆಕ್ಟಾ? ಇವಾಗ ಥರ ತಿಳ್ಕೊಂಡ್ವಿ ಕಂಡಕ್ಟೆನ್ಸ್ ಅಂದ್ರೇನು, ಕಂಡಕ್ಟಿವಿಟಿ ಅಂದ್ರೇನು, ರೆಸಿಸ್ಟಿವಿಟಿ ಅಂದ್ರೇನು, ಎಲ್ಲವನ್ನೂ ಕೂಡ ತಿಳ್ಕೊಂಡ್ವಿ. ಸೊ ನಾನಿವಾಗ ತಿಳ್ಕೋಬೇಕಾಗಿರೋದು ಅನದರ್ ಸಿಂಪಲ್ ಎಕ್ಸ್ಪ್ರೆಷನ್, ದಟ್ ಈಸ್ ಮೈಕ್ರೋಸ್ಕೋಪಿಕ್ ವೀವ್ ಆಫ್ ಓಮ್ಸ್ ಲಾ, ಆರ್ ಸಿಂಪ್ಲಿ ಅದನ್ನು ರಿಲೇಷನ್ ಅಂತ ಕೂಡ ಕರಿಬೋದು. ಮೈಕ್ರೋಸ್ಕೋಪಿಕ್ ವೀವ್ ಅಂತಲೇ ಇರುತ್ತಲ್ಲ, ಸಿಂಪ್ಲಿ ರಿಲೇಷನ್ಸ್ ಬಿಟ್ವೀನ್ ಕರೆಂಟ್ ಡೆನ್ಸಿಟಿ ಆ್ಯಂಡ್ ಕಂಡಕ್ಟಿವಿಟಿ ಬಗ್ಗೆ ಕೂಡ ತಿಳ್ಕೊಬೋದು. ನೋಡಿ, ಸಿಂಪಲ್ ಎಕ್ಸ್ಪ್ರೆಷನ್. ವಿ ನೋ ದ್ಯಾಟ್ ಅಲ್ಲಿ ಎಕ್ಸ್ಪ್ರೆಷನ್ ನೋಡಿ, ಐ ಇಸ್ ಈಕ್ವಲ್ ಟು ಎನ್ ಇ ಎ ವಿ ಟಿ. ಏನ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡ್ಕೊತಾ ಇದ್ದೀನಿ, ಐ ಡಿವೈಡ್ ಬೈ ಎ ಈಕ್ವಲ್ಸ್ ಎನ್ ಇ ವಿ ಟಿ. ವಿ ನೋ ದ್ಯಾಟ್ current density which is equals to current in a area. ನಾ ಇದನ್ನ ಜೆ ಅಂತ ಬರ್ಕೋತೀನಿ. ಸೊ ಜೆ ಈಕ್ವಲ್ಸ್ ಎನ್ ಇ ವಿ ಟಿ. ಕರೆಕ್ಟಾ? ನೋಡಿ, ಎನ್ ಇ ವಿ ಟಿ. ಜೆ ಈಕ್ವಲ್ಸ್ ಎನ್ ಇ ವಿ ಟಿ ಅಂದರೆ ಮೈನಸ್ ಇ ಎಂ ಡಿವೈಡ್ ಬೈ ಟೌ. ಇದನ್ನು ಹೀಗೆ ಬರಿಬೋದು, ಎನ್ ಮೈನಸ್ ಎನ್ ಇ ಸ್ಕ್ವೇರ್ ಇ ಟೌ ಡಿವೈಡ್ ಬೈ ಎಂ. ಕರೆಕ್ಟಾ? ಅಬ್ಸರ್ವ್ ಮಾಡಿ, ಎನ್ ಇ ಸ್ಕ್ವೇರ್ ಎ ಟರ್ಮ್, ಎನ್ ಇ ಸ್ಕ್ವೇರ್ ಟೌ ಇದೆ, ಎಸ್ ಎಮ್ ಇದೆ, ಅಲ್ಲೂ ಎಲ್ಲಿ ಇದೆ. ಜಸ್ಟ್ ರಿಪ್ಲೇಸ್ ಮಾಡ್ಕೊಳ್ಳೋಣ, ಈಕ್ವೇಷನ್ಸ್ಗೆಲ್ಲ ರಿಪ್ಲೇಸ್ ಮಾಡ್ಕೊಳ್ಳೋಣ. ಏನಾಗುತ್ತೆ? ಜೆ ಈಕ್ವಲ್ಸ್ ಇದಿಷ್ಟು ಇದೆಯಲ್ಲ, ಇದಿಷ್ಟು ಇದನ್ನ ಸಿಗ್ಮಾ ಅಂತ ಬರಿಬೋದು. ಸಿಗ್ಮಾ ಇಂಟು ಇ. ಹೆಂಗೆ ಬರ್ಕೊಂಡ್ಬಿಡ್ತಾರೆ ಸಿಗ್ಮಾ ಇ ಅಂದರೆ? ನೋಡಿ, ಇದಿಷ್ಟಿದೆಯಲ್ಲ, ಎನ್ ಇ ಸ್ಕ್ವೇರ್ ಎಮ್ ಟೌ, ಇದನ್ನ ಒನ್ ಬೈ ರೋ ಇಂಟು ಇ ಬರೀಬೋದು. ಒನ್ ಬೈ ರೋ ಅಂದರೆ ಸಿಗ್ಮಾ. ಸೊ ಜೆ ಈಕ್ವಲ್ಸ್ ಸಿಗ್ಮಾ ಇ. So this is what a microscopic view of Ohm's law, or also called as relation between current density and conductivity. ಸಿಂಪಲ್ 2 ಮಾರ್ಕ್ಸ್ ಕೇಳ್ಬೋದು. 2 ಮಾರ್ಕ್ಸ್ ತುಂಬ ಸಿಂಪಲ್ ಆಗಿದೆ, ಈಸಿಯಾಗಿ ಕಲಿಯೋಣ. ಓಕೆನಾ? ಎಸ್. ಸೊ ನಾನಿವಾಗ ಇನ್ನೊಂದು ಸಿಂಪಲ್ ಟಾಪಿಕ್, ಎಸ್ಪೆಷಲಿ ಆನ್ ಓಮ್ಸ್ ಲಾ. ಓಮ್ಸ್ ಲಾ ಬಗ್ಗೆ ತಿಳ್ಕೊಂಡಿದ್ವಿ, ಸ್ಟೇಟ್ಮೆಂಟ್ ಗೊತ್ತಾಗಿದೆ, ಈಕ್ವೇಷನ್ಸ್ ಗೊತ್ತಾಗಿದೆ, ಡೆರಿವೇಷನ್ಸ್ ಎಲ್ಲ ಮಾಡ್ಕೊಂಡಿದ್ವಿ. ಟೆಂಪರೇಚರ್ ಡಿಪೆಂಡೆನ್ಸ್ ಹೆಂಗಾಗತ್ತಾ, ರೆಸಿಸ್ಟೆನ್ಸ್ ಅಂದ್ರೆ ಏನು, ರೆಸಿಸ್ಟಿವಿಟಿ ಅಂದ್ರೆ ಏನು, ಕಂಡಕ್ಟೆನ್ಸ್ ಅಂದ್ರೆ ಏನು, ಕಂಡಕ್ಟಿವಿಟಿ ಅಂದ್ರೆ ಏನು,
But we need to calculate. We need to think about the limitations. Because Ohm's law ಬಂದ ತಕ್ಷಣ ಅದು ಎಲ್ಲದಕ್ಕೂ ಅಪ್ಲೈ ಆಗತ್ತಾ? ಚೆಕ್ ಮಾಡಬೇಕು. That is the limitations of Ohm's law. Limitations of Ohm's law. So this is a very important topic actually. Is a limitations of Ohm's law. ಏನು limitations ಹಾಗಾದ್ರೆ? First one. If the current passes through a conductor, if a current passes through a conductor, there is an increase in temperature. If the temperature increases, the resistance is also increases. If the temperature increases, the resistance also increases. If the resistance increases, it leads the decrease in current. Correcta? ಒಂದು ವೈರ್ನಲ್ಲಿ ಕರೆಂಟ್ ಪಾಸ್ ಆಗ್ತಿದೆಯಾ, ಟೆಂಪ್ರೇಚರ್ ಜಾಸ್ತಿ ಆಗುತ್ತೆ. ಟೆಂಪ್ರೇಚರ್ ಜಾಸ್ತಿ ಆಗುತ್ತಾ, ರಿಲ್ಯಾಕ್ಸೇಷನ್ ಟೈಮ್ ಕಮ್ಮಿ ಆಗುತ್ತೆ. ರಿಲ್ಯಾಕ್ಸೇಷನ್ ಟೈಮ್ ಕಮ್ಮಿ ಆಗುತ್ತಾ, ರೈಸೆನ್ಸ್ ಜಾಸ್ತಿ ಆಗುತ್ತೆ. ರೈಸೆನ್ಸ್ ಜಾಸ್ತಿ ಆಗುತ್ತಾ, ಕರೆಂಟ್ ಕಮ್ಮಿ ಆಗುತ್ತೆ. ಹಾಗಾಗಿ ಲೀನಿಯಾರಿಟಿ ಏನಿದೆ ಗ್ರಾಫ್ನಲ್ಲಿ ಅದು ನಮಗೆ ಸಿಗಲ್ಲ. V/I ಹಿಂಗೆ ಬೇಕಾದ್ರೆ ತಗೊಂಡು ಲೀನಿಯಾರಿಟಿ ಹೀಗೆ ಹೋಗ್ಬೇಕಾಗಿತ್ತು. But by increasing the temperature, the graph goes like this. If the temperature increases, the resistance is also increases. If the resistance increases, we doesn't get the linearity between the current and voltage. ಇನ್ನೊಂದು ಗ್ರಾಫ್ ಬರ್ಕೋತಾರೆ. ಇಲ್ಲಿ ವೋಲ್ಟೇಜ್ ಬರ್ಕೋತೀನಿ, ವೈ ಆಕ್ಸಿಸ್ ಅಲ್ಲಿ ಕರೆಂಟ್ ಬರ್ಕೋತೀನಿ. ಸೊ ಗ್ರಾಫ್ ಸ್ಟಾರ್ಟ್ಸ್ ಹಿಯರ್. ನೀವು ಒಂದು ವೈರ್ನ ತಗೊಂಡು ಒಂದು ಪರ್ಟಿಕ್ಯುಲರ್ ಲೆಂತ್, ಒಂದು ಪರ್ಟಿಕ್ಯುಲರ್ ಏರಿಯಾ ಲೆಂತ್ ವೈರ್ ತಗೊಂಡು ಅದಕ್ಕೆ ಬ್ಯಾಟ್ರಿ ಕನೆಕ್ಟ್ ಮಾಡಿಕೊಂಡು ವೋಲ್ಟೇಜ್ ಮತ್ತು ಕರೆಂಟ್ ಜಾಸ್ತಿ ಮಾಡ್ತಾ ಬರ್ತಾ ಇದ್ದಾಗ ನಮಗೆ ಲೀನಿಯರ್ ಗ್ರಾಫ್ ಬರಬೇಕು. ಬಟ್ ಒಂದೊಂದು ಟೈಮಲ್ಲಿ ಲೀನಿಯರ್ ಗ್ರಾಫ್ ಬರಲ್ಲ. ಯಾಕೆ ಬರಲ್ಲ ಅಂದರೆ, ನೀವು ಆ ವೈರ್ನ ಟಚ್ ಮಾಡಿ ನೋಡಿ, ಆ ವೈರ್ ಹೀಟ್ ಆಗಿರುತ್ತೆ. ವೈರ್ ಹೀಟ್ ಆಗಿದೆ ಅಂದರೆ ದ ಟೆಂಪರೇಚರ್ ಆಫ್ ದ ವೈರ್ ಇನ್ಕ್ರೀಸಸ್, ಹೆನ್ಸ್ ದ ರೆಸಿಸ್ಟೆನ್ಸ್ ಈಸ್ ಆಲ್ಸೋ ಇನ್ಕ್ರೀಸಸ್. ಹೆನ್ಸ್ we do not get the linearity between the current and voltages. Yes. Inna kelu time. Second point. There are some materials. Kelu materials kalide. ಆ ಮೆಟೀರಿಯಲ್ಸ್ ಮುಖಾಂತರ ನಾನು ಕರೆಂಟ್ನ ಪಾಸ್ ಮಾಡ್ತೀನಿ. The current flows in those materials for a particular voltage only. ಒಂದು ವೈರ್ ಅಥವಾ ಯಾವುದೋ ಒಂದು ಮೆಟೀರಿಯಲ್ ಅದ್ರ ಮುಖಾಂತರ ನಾನು ಕರೆಂಟ್ನ ಫ್ಲೋ ಮಾಡ್ತಾ ಇದ್ದೀನಿ. ಯಾವಾಗ ಅಂದರೆ ಆ ಒಂದು ಪರ್ಟಿಕ್ಯುಲರ್ ವೋಲ್ಟೇಜ್ನಲ್ಲಿ ಮಾತ್ರ. ಬಿಯಾಂಡ್ ದಟ್ ಪರ್ಟಿಕ್ಯುಲರ್ ವೋಲ್ಟೇಜ್ ದ ಕರೆಂಟ್ ಇನ್ಕ್ರೀಸಸ್ ಬೈ ಇನ್ಕ್ರೀಸಿಂಗ್ ದ ವೋಲ್ಟೇಜ್. ಅದೊಂದು ಸಮ್ ಮೆಟೀರಿಯಲ್ಸ್. ಕೆಲವೊಂದು ಮೆಟೀರಿಯಲ್ನಲ್ಲಿ ಕರೆಂಟ್ ಇನ್ಕ್ರೀಸ್ ಮಾಡ್ತೀರಾ, ವೋಲ್ಟೇಜ್ ಇನ್ಕ್ರೀಸ್ ಆಗ್ಬಿಡುತ್ತೆ. ವೋಲ್ಟೇಜ್ ಇನ್ಕ್ರೀಸ್ ಮಾಡ್ತೀರಾ, ಕರೆಂಟ್ ಇನ್ಕ್ರೀಸ್ ಮಾಡುತ್ತೆ. ಬಟ್ ಕೆಲವು ಮೆಟೀರಿಯಲ್ಗಳಲ್ಲಿ ಅಟ್ ಪರ್ಟಿಕ್ಯುಲರ್ ವೋಲ್ಟೇಜ್ ಕರೆಂಟ್ ಮೂವ್ ಆಗಲ್ಲ. ಆ ಪರ್ಟಿಕ್ಯುಲರ್ ವೋಲ್ಟೇಜ್ ಆದಮೇಲೆ ಕರೆಂಟ್ ಪಾಸ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ದಟ್ ಈಸ್ ಆಲ್ಸೋ ಒನ್ ಆಫ್ ದ ಲಿಮಿಟೇಷನ್ಸ್ ಫಾರ್ ದೋಸ್ ಸಮ್ ಮೆಟೀರಿಯಲ್ಸ್. For those materials, the current flows for a particular voltage, and then beyond that voltage, the current increases in linear manner. Actually, beyond that voltage, the current increases linear with increasing the voltage. This is the second one. Third one, ನಮಗೆ ಸೆಮಿಕಂಡಕ್ಟಿಂಗ್ ಡಿವೈಸಸ್ಗಳು ಗೊತ್ತಿದೆ. ಸೆಮಿಕಂಡಕ್ಟರ್ ಡಿವೈಸಸ್, ಡಯೋಡ್ಸ್ ನಮಗೆಲ್ಲ ಗೊತ್ತಿದೆ. ಡಯೋಡ್ಸ್ ಇಸ್ ಅ ಡಿವೈಸ್ ವಿಚ್ ಇಸ್ ಯೂಸ್ ಟು ರೆಕ್ಟಿಫೈ ಎ ಸಿಯಿಂದ ಡಿ ಸಿಗೋ, ಡಿ ಸಿಯಿಂದ ಎ ಸಿಗೋ ಕನ್ವರ್ಟ್ ಮಾಡಲಿಕ್ಕೆ ನಾವೇನು ಯೂಸ್ ಮಾಡ್ತೀವಿ, ರೆಕ್ಟಿಫೈರ್ಗಳನ್ನ ಯೂಸ್ ಮಾಡ್ತೀವಿ. ಸೊ ಡಯೋಡ್ಗಳನ್ನ ಯೂಸ್ ಮಾಡ್ತೀವಿ. ಬೇಸಿಕ್ಲಿ ಡಯೋಡ್ ವರ್ಕ್ ಆಗುವಂಥದ್ದು ಡೈರೆಕ್ಟ್ ಕರೆಂಟ್. ಅಲ್ಲಿ ಓಮ್ಸ್ ಲಾ ವರ್ಕ್ ಆಗಲ್ಲ. ಯಾಕೆ ವರ್ಕ್ ಆಗಲ್ಲ? ಅಲ್ಲೇನಾಗುತ್ತೆ, ಡಯೋಡ್ಸ್ ಆಗಿರ್ಬೋದು, ಅದೇ ಪಿ ಎನ್ ಜಂಕ್ಷನ್ಸ್ ಡಯೋಡ್ಸ್ ಆಗಿರ್ಬೋದು, ಅಲ್ಲಿ ಎರಡು ಥರ ಬರುತ್ತೆ. ಒಂದು ಫಾರ್ವರ್ಡ್ ಬಯಾಸ್ ಮತ್ತು ರಿವರ್ಸ್ ಬಯಾಸ್. ಡಯೋಡ್ಸ್ನಲ್ಲಿ ಇನ್ ಕೇಸ್ ಇಫ್ ಇಟ್ ಈಸ್ ಫಾರ್ವರ್ಡ್ ಬಯಾಸ್,
resistance decreases. We get decreased value of resistance. If the diode is in reverse bias, we get the increased value of resistance. Forward bias, reverse bias ಅಂದ್ರೆ ಸಿಂಪಲ್ ಅಷ್ಟೇ. ಡಯೋಡ್ ನಲ್ಲಿ, ಸೊ ದಿಸ್ ಇಸ್ ವಾಟ್ ಅ ಡಯೋಡ್. ಪಿ ಟೈಪ್ ಎನ್ ಟೈಪ್ ಇದೆ. ಪಿ ಟೈಪ್ ನ ಪಾಸಿಟಿವ್ ಕೊಟ್ಟು ಎನ್ ಟೈಪ್ ನ ನೆಗೆಟಿವ್ ಕೊಟ್ರೆ ಇಸ್ ಅ ಫಾರ್ವರ್ಡ್ ಬಯಾಸ್. ಪಿ ಟೈಪ್ ನ ನೆಗೆಟಿವ್ ಕೊಟ್ಟು ಎನ್ ಟೈಪ್ ನ ಪಾಸಿಟಿವ್ ಕೊಟ್ರೆ ರಿವರ್ಸ್ ಬಯಾಸ್. ಇಫ್ ದ ಡಯೋಡ್ ಇಸ್ ಇನ್ ಫಾರ್ವರ್ಡ್ ಬಯಾಸ್, we get a minimum value of resistance. If the diode is in reverse bias, we get a maximum value of resistance. So ಇಲ್ಲಿ resistance value biasing ನಲ್ಲಿ changes ಆಗ್ತಿದೆ ಅಂದ್ರೆ ನಮಗೆ linear ಗ್ರಾಫ್ಗಳು ಬರಲ್ಲ. Hence we get the graph like this. If it is a forward bias, so this is voltage and this is current. This is current, this is voltage. The graph is like this. This is not a linear graph, and the current voltage is like this. If it is in reverse bias, the graph is like this. So this is a IV characteristics in case of semiconductors. So in semiconductors, Ohm's law doesn't obey. Ohm's law ಏನಾಗಲ್ಲ applicable ಆಗಲ್ಲ. Yes. ಇನ್ನ ಕೆಲವು ಡಯೋಡ್ಸ್, ಬೇರೆ ಬೇರೆ ಡಯೋಡ್ಸ್, ಟನಲ್ ಡಯೋಡ್ಸ್. Fourth one, tunnel diodes. Tunnel in one of the kind of a semiconductor. We get decreased value of voltages even if the higher value of current, or we get lower value of current even if you increase the higher value of voltage. ಹಾಗಾಗಿ ಇಲ್ಲೂ ಕೂಡ ಏನಾಗಲ್ಲ, ಓಮ್ಸ್ ಲಾ ಅಪ್ಲೈ ಆಗಲ್ಲ. ಸೊ ದೀಸ್ ಆರ್ ದ ಲಿಮಿಟೇಷನ್ಸ್ ಆಫ್ ಓಮ್ಸ್ ಲಾ. ದೀಸ್ ಆರ್ ದ ಲಿಮಿಟೇಷನ್ಸ್. ಸೊ ನಾನಿವಾಗ ಹಾಗಾದ್ರೆ ಓಮ್ಸ್ ಲಾ ಎಲ್ಲ ಅಪ್ಲೈ ಆಗತ್ತೆ, ಅದನ್ನ ಹೋಮಿಕ್ ಡಿವೈಸ್ ಅಂತ ಕರಿತೀವಿ. ದ ಡಿವೈಸ್, ದೋಸ್ ಡಿವೈಸ್ ಏನಾಗತ್ತೆ ಅಲ್ಲಿ ಓಮ್ಸ್ ಲಾ ಅಪ್ಲಿಕಬಲ್ ಆಗತ್ತೆ. The device which obeys the Ohm's law, the statement of Ohm's law, ಅದನ್ನ ಓಮಿಕ್ ಡಿವೈಸ್ ಅಂತ ಕರಿತೀವಿ. ಎಕ್ಸಾಂಪಲ್ ಮೆಟಲ್ಸ್. ಎಲ್ಲಿ ಓಮ್ಸ್ ಲಾ ಅಪ್ಲೈ ಆಗಲ್ವೋ, ಇಟ್ ಡಸಂಟ್ ಒಬೇ ದ ಸ್ಟೇಟ್ಮೆಂಟ್ ಆಫ್ ಓಮ್ಸ್ ಲಾ, ಅಥವಾ ಓಮ್ಸ್ ಲಾ ಒಬೇ ಆಗಲ್ವೋ, ಅದನ್ನ ನಾನ್ ಓಮಿಕ್ ಡಿವೈಸ್ ಅಂತ ಕರಿತೀವಿ. ನಾನ್ ಓಮಿಕ್ ಡಿವೈಸ್. ಆ ನಾನ್ ಓಮಿಕ್ ಡಿವೈಸ್ ಯಾವ್ದ್ಯಾವುದು? ಸಿಂಪಲ್, ಸೆಮಿಕಂಡಕ್ಟರ್. ಸೊ ಮೆಟಲ್ಸ್ ಅಂತ ಬಂದಾಗ ಓಮಿಕ್ ಡಿವೈಸ್. Non-ohmic device means semiconductors, wood, plastics. They'll ಕೂಡ non-ohmic devices. So this is about the limitations of Ohm's law. So now, ನನಗಿವಾಗ ಇನ್ನೊಂದು ಸ್ಮಾಲ್ ಕಾನ್ಸೆಪ್ಟ್ ಬಗ್ಗೆ ಐಡಿಯಾ ಬೇಕು. ಸ್ಮಾಲ್ ಕಾನ್ಸೆಪ್ಟ್ and very important concept is electrical energy. Electrical energy and power. Electrical energy and power. ನಮಗೆಲ್ಲರೂ ಗೊತ್ತಿದೆ, ನಾವು ಯಾವುದೇ ಎಲೆಕ್ಟ್ರಾನಿಕ್ ಡಿವೈಸ್ನ ಪರ್ಚೇಸ್ ಮಾಡಬೇಕಾದ್ರೂ ಕೂಡ ಅದರ ಪವರ್ ಏನು ಅಂತ ತಿಳ್ಕೊತೀವಿ, ಅದರ ವ್ಯಾಟೇಜ್ ಏನು ಅಂತ ತಿಳ್ಕೊತೀವಿ, ಅದು ಎಷ್ಟು ಪವರ್ ಕನ್ಸ್ಯೂಮ್ ಮಾಡುತ್ತೆ. ಹಾಗಾದರೆ ಈ ಪವರ್ ಅನ್ನೋ ಫ್ಯಾಕ್ಟರ್ ಹೇಗೆ ಬಂತು? ಆ ಒಂದು ಎಲೆಕ್ಟ್ರಾನಿಕ್ ಡಿವೈಸ್ನಲ್ಲಿ ಪವರ್ ಕನ್ಸಂಪ್ಷನ್ ಏನಾಗುತ್ತೆ, ಎನರ್ಜಿ ಹೆಂಗೆ ಕನ್ವರ್ಟ್ ಆಗುತ್ತೆ, ಎನರ್ಜಿ ಅನ್ನೋದು ಎಲೆಕ್ಟ್ರಿಕಲ್ ಎನರ್ಜಿ ಆಗಿ, ಅಥವಾ ಎಲೆಕ್ಟ್ರಿಕಲ್ ಎನರ್ಜಿ ಮತ್ತೊಂದು ಮೆಕ್ಯಾನಿಕಲ್ ಎನರ್ಜಿ ಆಗಿರ್ಬೋದು, ಲೈಟ್ ಎನರ್ಜಿ ಆಗಿರ್ಬೋದು, ಹೆಂಗೆ ಕನ್ವರ್ಟ್ ಆಗುತ್ತೆ, ಅಲ್ಲಿ ಪವರ್ ಡೆಸಿಪೇಷನ್ ಹೆಂಗಾಗತ್ತೆ, ಅದ್ರ ಬಗ್ಗೆ ತಿಳ್ಕೋಬೇಕು. ಎಲೆಕ್ಟ್ರಿಕಲ್ ಎನರ್ಜಿ ಅಂಡ್ ಪವರ್ ಅಕಾರ್ಡಿಂಗ್ ಟು ಕ್ಯೂ ಎನರ್ಜಿ ಅಂಡ್ ಪವರ್. ಒಂದು ಚಿಕ್ಕ ಡೆರಿವೇಷನ್ಸ್ ಅವಶ್ಯಕತೆ ಇಲ್ಲ, ಬಟ್ ಗೊತ್ತಿಲ್ಲ. ವಿ ನೋ that work done equals voltage into, because ನಮ್ಗೆ ಗೊತ್ತಿದೆ V equals work done divided by Q, or simply Q naught. ನಮಗೆಲ್ಲ ಗೊತ್ತಿದೆ Q ಅಥವಾ Q naught ಹೆಂಗೆ ಬೇಕಾದ್ರೆ ಬರ್ಬೋದು. And we know that V is equal to I into R and Q is equal to I into T. Just substitute ಮಾಡಿ, we get W equals V means I into R, Q means I into T.
ಹಾಗಾದರೆ W ಈಕ್ವಲ್ಸ್ I ಸ್ಕ್ವೇರ್ ಆರ್ ಟಿ, ಇದು ವರ್ಕ್ ಡನ್ ಆರ್ ಸಿಂಪ್ಲಿ heat energy. So H is equal to I square RT. So this is the electrical heat energy. Electrical heat energy. So ಒಂದು ವೈರ್ ಮುಖಾಂತರ ಕರೆಂಟ್ನ ಪಾಸ್ ಮಾಡಿದಾಗ ಆ ವೈರ್ ಹೀಟ್ ಆಗುತ್ತೆ. ಆ ವೈರ್ ಹೀಟ್ ಆಗುತ್ತಲ್ಲ, ಆದ ಪ್ರೋಸೆಸ್ನಲ್ಲಿ ದ ಎಲೆಕ್ಟ್ರಿಕಲ್ ಎನರ್ಜಿ ಈಸ್ ಕನ್ವರ್ಟೆಡ್ ಇಂಟು heat energy, and the expression for that heat energy is H equals I square RT. That is, H is the heat energy and I is the current, R is the resistance, T is the time. ನನಗೆ ಇವಾಗ ಎಲೆಕ್ಟ್ರಿಕಲ್ ಎನರ್ಜಿ ಗೊತ್ತಾಯಿತು, ಹೀಟ್ ಎನರ್ಜಿ ಗೊತ್ತಾಯಿತು, ಪವರ್ ಬೇಕು. ಪವರ್, ದಟ್ ಈಸ್ ಅ ಎಲೆಕ್ಟ್ರಿಕಲ್ ಪವರ್. ವಾಟ್ ಯು ಮೀನ್ ಬೈ ಎಲೆಕ್ಟ್ರಿಕಲ್ ಪವರ್? Electrical power can be defined as is the power dissipated in a conductor. Is a total power can be defined as is a total energy dissipated in a current carrying conductor. ನೋಡಿ ಈಗ ಬರಿಬೋದಾ ಇದನ್ನ ಹಿಂಗೆ? We know that power equals W by T. ಕರೆಕ್ಟಾ? Rate of change of work done. ಈ ವರ್ಕ್ ಡನ್ ನಾನು H ಅಂತ ಕೂಡ ಬರ್ಕೋತೀನಿ. H ಅಂದರೆ I ಸ್ಕ್ವೇರ್ ಆರ್ ಟಿ ಡಿವೈಡ್ ಬೈ ಟಿ. ಟಿ ಕ್ಯಾನ್ಸಲ್ ಆಗುತ್ತೆ. We get P equals I square R is a expression for electric power, right? Electric power. ಇನ್ನೊಂದು ಎಕ್ಸ್ಪ್ರೆಷನ್ ಅದಕ್ಕೇನೆ. We know that I is equal to V is equal to I into R. ಕರೆಕ್ಟಾ? I ಅಂದ್ರೆ V by R. ನೋಡಿ ಇಲ್ಲಿ I ಇದೆ. P equals I into R T ಬರೀ. ಕರೆಕ್ಟಾ? I into R T ಡಿವೈಡ್ ಬೈ T. ಈ ಟಿ ಕ್ಯಾನ್ಸಲ್ ಆಗೋಯ್ತು, ಇದು ಅವಶ್ಯಕತೆ ಇಲ್ಲ ನಮಗೆ. ಕರೆಕ್ಟಾ? I into R ಅಂದರೆ V I. This is the another expression for power. ಕರೆಕ್ಟಾ? P equals I square R ಅಂದ್ರೂ ಪವರ್, P is equal to V into I ಅಂದ್ರೂ ಪವರ್. So power means is a total energy dissipated in a current carrying conductor. ಪವರ್ಗೆ ಯೂನಿಟ್ ಏನು? ವ್ಯಾಟ್. ಅದರ ಹಾರ್ಸ್ ಪವರ್ ಅಂತ ಕೂಡ ಕರೀತೀವಿ. ಪ್ರಾಕ್ಟಿಕಲ್ ಯೂನಿಟ್ ಈಸ್ ಹಾರ್ಸ್ ಪವರ್. 1 HP, 2 HP, 3 HP ಕೇಳಿದಿರ? ಹಾರ್ಸ್ ಪವರ್ HP. ಸೊ ಪ್ರಾಕ್ಟಿಕಲ್ ಆಗಿ HP ಅಂದ್ರೆ ಎಷ್ಟು ಅಂತ. ಸೊ ಪ್ರಾಕ್ಟಿಕಲ್ ಆಗಿ 1 HP ಈಕ್ವಲ್ಸ್ 746 ವ್ಯಾಟ್. ನಿಮ್ಮ ಮನೆಗಳಲ್ಲಿ ವಾಟರ್ ಪಂಪ್ ಇರುತ್ತೆ, ಮಿಕ್ಸರ್ ಗ್ರೈಂಡರ್ ಇರುತ್ತೆ, ಅದೆಲ್ಲ ಬರೆದಿರ್ತಾರೆ 1 HP, 2 HP. ನಿಮ್ಮ ಮನೆಯಲ್ಲಿ 1 HP ಮೋಟರ್ ಇದೆ ಅಂದರೆ ಇಟ್ ಈಸ್ ಈಕ್ವಲ್ಸ್ ಟು 746 ವ್ಯಾಟ್ಸ್. ಸೊ ದಿಸ್ ಇಸ್ ಅಬೌಟ್ electrical energy and power. So next class ಅಲ್ಲಿ ನಾನು ರೆಸಿಸ್ಟಾರ್ಸ್ ಅಂದ್ರೇನು, ಎಸ್ಪೆಷಲಿ ರೆಸಿಸ್ಟಾರ್, ಕಾಂಬಿನೇಷನ್ ಆಫ್ ರೆಸಿಸ್ಟಾರ್ಸ್ ಹೇಗಾಗತ್ತೆ ಅದ್ರ ಬಗ್ಗೆ ಡಿಸ್ಕಸ್ ಮಾಡೋಣ. ಸೊ ಥ್ಯಾಂಕ್ ಯು.